ನಸುಕಿನ 5 ಗಂಟೆ ಆಗುತ್ತಲಿತ್ತು. ಶಾಂತಮ್ಮ ಇನ್ನು ಗಾಢವಾದ ನಿದ್ರೆಯಲ್ಲಿ ಇದ್ದಳು. ಅಚಾನಕ್ಕಾಗಿ ಸೋಮೇಶ್ವರ್ಗೆ ಜೋರಾದ ಕೆಮ್ಮು ಶುರುವಾಯಿತು. ಅವರ ಕೆಮ್ಮಿನ ಶಬ್ದ ಕೇಳಿ ಶಾಂತಮ್ಮ ಗಾಬರಿಯಿಂದ ಎದ್ದು ಕೆಮ್ಮಿನ ಔಷಧಿಯ ಬಾಟಲಿ ತೆಗೆದುಕೊಂಡು ಅವಸರದಿಂದ ಅವರಿಗೆ ಔಷಧಿ ಕೊಡಲು ನೋಡಿದಳು. ಆದರೆ ಆ ಬಾಟಲಿ ಖಾಲಿಯಾಗಿತ್ತು. ಶಾಂತಮ್ಮ ಚಿಂತೆಯಲ್ಲಿ ಮುಳುಗಿದಳು. ತನ್ನ ಸೊಸೆ ರಾಗಿಣಿಯ ರೂಮಿನಿಂದ ಔಷಧಿ ಇಸಿದುಕೊಳ್ಳಬೇಕು ಅಂತ ಅವಳು ಯೋಚಿಸಿದಳು. ಆದರೆ ಸುಮ್ಮನೆ ನಿಂತು ಬಿಟ್ಟಳು. ಹಿಂದಿನ ಬಾರಿ ಈ ಸಮಯದಲ್ಲಿ ತಮ್ಮ ಸೊಸೆಯಿಂದ ಏನೋ ಕೇಳಿದಾಗ ಅವಳು ಸಿಟ್ಟಿನಿಂದ, ಅರೆ ಅತ್ತೆ, ಪ್ರತಿ ಸಮಯ ನಿಮಗೆ ಏನಾದರೊಂದು ಬೇಕೇ ಬೇಕಾಗಿರುತ್ತದೆ ಅಂತ ಕಟುವಾಗಿ ಹೇಳಿದ್ದಳು. ಇದನ್ನು ಕೇಳಿಸಿಕೊಂಡ ಶಾಂತಮ್ಮಳಿಗೆ ತುಂಬಾ ನೋವಾಯಿತು. ಅವಳು ಒಂದು ಆಳವಾದ ಉಸಿರನ್ನ ಎಳೆದುಕೊಂಡು ಚಹಾ ಮಾಡಲು ಅಡುಗೆ ಮನೆಗೆ ಹೋದಳು. ನಡುಗುವ ಕೈಗಳಿಂದ ಶುಂಠಿ ಚಹಾ ಮಾಡಿದಳು. ಯಾವಾಗ ಅವಳು ಚಹಾವನ್ನ ಕಪ್ಪಿಗೆ ಸೋಸುತ್ತಿದ್ದಳೋ ಆಗ ಸ್ವಲ್ಪ ಚಹಾ ಗ್ಯಾಸ್ ಮೇಲೆ ಬಿದ್ದು ಬಿಟ್ಟಿತು. ಆಗ ಅವಳು ಯೋಚಿಸುತ್ತಾ, ಮೊದಲು ಅವರಿಗೆ ಚಹಾ ಕೊಟ್ಟು ಬರುತ್ತೇನೆ, ನಂತರ ಗ್ಯಾಸ್ ಕ್ಲೀನ್ ಮಾಡಿದರಾಯಿತು. ಸೊಸೆಗೆ ಗೊತ್ತಾದರೆ ಏನೇನು ಅನಿಸಿಕೊಳ್ಳಬೇಕಾಗುತ್ತದೆಯೋ ಏನೋ ಅಂದುಕೊಂಡು ಅವಳು ಚಹಾದ ಕಪ್ ಹಿಡಿದು ರೂಮಿಗೆ ಬಂದಳು ಮತ್ತು ಸೋಮೇಶ್ವರ್ಗೆ ಚಹಾ ಕೊಡುತ್ತಾ, ತಗೊಳ್ಳಿ, ಶುಂಠಿ ಚಹಾ ಮಾಡಿದ್ದೇನೆ, ಇದರಿಂದ ನಿಮ್ಮ ಕೆಮ್ಮು ಸ್ವಲ್ಪ ಕಡಿಮೆ ಆಗುತ್ತದೆ ಅಂತ ಹೇಳಿದಳು. ಸೋಮೇಶ್ವರು ಚಹಾ ಕುಡಿಯುತ್ತಾ ಶಾಂತಮ್ಮಳ ಕಣ್ಣುಗಳನ್ನ ನೋಡಿದರು. ಇವಳು ಹಗಲು ರಾತ್ರಿ ಬರೀ ಬೈಗುಳ ತಿನ್ನುತ್ತಾ ತಿರಸ್ಕಾರದ ಭಾವನೆ ಅನುಭವಿಸುತ್ತಿದ್ದಾಳೆ ಅಂತ ಸೋಮೇಶ್ವರ್ಗೆ ಗೊತ್ತಿತ್ತು. ಮಧ್ಯಾಹ್ನ 2:30 ಗಂಟೆ ಆಗಿತ್ತು. ಶಾಂತಮ್ಮ ಮತ್ತು ಸೋಮೇಶ್ವರು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ರೂಢಿಯಂತೆ ಪ್ರತಿದಿನ 1:30ಕ್ಕೆ ರಾಗಿಣಿ ಅವರಿಗೆ ಊಟ ಕೊಡುತ್ತಿದ್ದಳು. ಆದರೆ ಇಂದು ಅವಳಿಂದ ಯಾವುದೇ ಕರೆ ಬರಲಿಲ್ಲ. ಶಾಂತಮ್ಮಳ ಚಡಪಡಿಕೆ ಹೆಚ್ಚಾಯಿತು. ಎಷ್ಟೊತ್ತು ಅಂತ ಕಾಯಬೇಕು? ವಯಸ್ಸಾದ ಕಾರಣ ಸೋಮೇಶ್ವರ ದೇಹವು ಹಸಿವಿನಿಂದ ದುರ್ಬಲ ಆಗುತ್ತಿತ್ತು. ಶಾಂತಮ್ಮ ತನ್ನ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಕೊನೆಗೂ ತನ್ನ ಸೊಸೆಯನ್ನು ಕೇಳಿಯೇ ಬಿಟ್ಟಳು. ಸೊಸೆ, ನೀನಿಂದು ಊಟವನ್ನೇ ಕೊಟ್ಟಿಲ್ಲ, ಸಮಯ ಬಹಳ ಆಯಿತು, ನಿನ್ನ ಮಾವನ ಹೊಟ್ಟೆ ತುಂಬಾ ಹಸಿದಿದೆ ಅಂತ ಕೇಳಿದಾಗ ರಾಗಿಣಿಯು ಸಿಟ್ಟಿನಿಂದ, ಅರೆ ಅತ್ತೆ, ನಿಮಗೇನು ಮಾಡಲು ಆಗದಿದ್ದರೆ ಕಡಿಮೆ ಅಂದರೂ ಸ್ವಲ್ಪ ಸಮಯ ಕಾಯಲು ಕಲಿಯಿರಿ. ಇದು ಮನೆಯಾಗಿದೆ, ಯಾವಾಗಲೂ ಊಟ ತಯಾರಿರಲು ಇದೇನು ಹೋಟೆಲ್ ಅಲ್ಲ ಅಂತ ಹೇಳಿದಳು. ಶಾಂತಮ್ಮಳ ಮನಸ್ಸಿಗೆ ತುಂಬಾ ನೋವಾಯಿತು. ಅವಳೇನೋ ಅನ್ನುವಷ್ಟರಲ್ಲಿ ಮತ್ತೆ ರಾಗಿಣಿಯು, ಅಷ್ಟಕ್ಕೂ ನಾನೇನು ಅಡಿಗೆ ಮನೆಗೆ ಸೀಮಿತವಾಗಿರಬೇಕಾ? ಸ್ವತಃ ನೀವು ಸ್ವಲ್ಪ ಮಾಡಿಕೊಳ್ಳಿರಿ, ನಾನೇನು ನಿಮ್ಮ ಗುಲಾಮಳಲ್ಲ ಅಂತ ಜೋರಾಗಿಯೇ ಹೇಳಿದಳು. ಶಾಂತಮ್ಮಳ ಕಣ್ಣಲ್ಲಿ ಕಣ್ಣೀರು ತುಂಬಿ ಬಂದವು. ಅವಳು ಮೆಲು ಧ್ವನಿಯಲ್ಲಿ, ಸೊಸೆ, ನಾನು ಮಾಡುವ ಅಡಿಗೆ ಕೆಲಸ ನಿನಗೆ ಇಷ್ಟವಾಗದಿದ್ದರೆ ನಾನೇನು ಮಾಡಲಿ? ನಿನ್ನ ಮಾವನ ವಿಷಯಕ್ಕೆ ಬಂದರೆ ಅವರು ಈ ವಯಸ್ಸಿನಲ್ಲಿ ಯಾವ ಕೆಲಸ ಮಾಡಬಲ್ಲರು ಅಂತ ಕೇಳಿದಳು. ರಾಗಿಣಿಯು ವ್ಯಂಗ್ಯವಾಗಿ ನಗುತ್ತಾ, ಅರೆ, ನಾನೇನು ಅವರನ್ನ ನೌಕರಿ ಮಾಡಲು ಕಳಿಸು ಅಂತ ಹೇಳುತ್ತಿಲ್ಲ, ಮನೆಯಲ್ಲಿನ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಬಹುದಲ್ಲ ಅಂತ ಹೇಳಿದಳು. ಶಾಂತಮ್ಮಳು ಸುಮ್ಮನೆ ನಿಂತು ರಾಗಿಣಿಯ ಮಾತನ್ನ ಕೇಳುತ್ತಿದ್ದಳು. ಏನಾದ್ರೂ ಹೇಳಿದರೆ ಸೊಸೆ ಇವತ್ತು ಊಟವನ್ನೇ ಕೊಡುವುದಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. ಆಗ ರಾಗಿಣಿಯು ತಿರಸ್ಕಾರದ ಸ್ವರದಲ್ಲಿ, ಸರಿ, ನೀವೀಗ ಹೋಗಿ, ಊಟ ತಂದು ಕೊಡುತ್ತೇನೆ, ಆದರೆ ಹೀಗೆ ನನ್ನ ಎದೆಯ ಮೇಲೆ ನಿಂತುಕೊಳ್ಳಬೇಡಿ ಅಂತ ಹೇಳಿದಳು. ಶಾಂತಮ್ಮಳಿಗೆ ತುಂಬಾ ಬೇಜಾರಾಯಿತು. ಆದರೆ ಅವಳು ಏನೂ ಅನ್ನದೆ ಸುಮ್ಮನೆ ತಮ್ಮ ರೂಮಿಗೆ ಮರಳಿ ಬಂದಳು. ಅವಳ ಪತಿಯು ಅವಳ ಕಡೆಗೆ ನೋಡಿದಾಗ ಅವಳ ಕಣ್ಣುಗಳಲ್ಲಿ ಅದೇ ನೋವು ಮತ್ತು ಬೇಜಾರು ತುಂಬಿಕೊಂಡಿತ್ತು. ಅದು ಶಾಂತಮ್ಮಳ ಕಣ್ಣುಗಳಲ್ಲಿ ನಿಚ್ಚಳವಾಗಿ ಕಾಣುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ರಾಗಿಣಿಯು ರೂಮಿನ ಒಳಗೆ ಬಂದಳು ಮತ್ತು ಏನು ಮಾತನಾಡದೆ ರಾತ್ರಿ ಉಳಿದಿದ್ದ ಅನ್ನ ಸಾರು ಹಾಕಿದ್ದ ತಟ್ಟೆಯನ್ನ ಅವರ ಮುಂದಿಟ್ಟು ಹೋದಳು. ಶಾಂತಮ್ಮ ಮತ್ತು ಅವಳ ಪತಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಅವರ ಕಣ್ಣುಗಳಲ್ಲಿ ಕಣ್ಣೀರಿದ್ದವು. ಅವರು ಸುಮ್ಮನೆ ಕುಳಿತು ಅದೇ ರಾತ್ರಿಯ ಅನ್ನ ಸಾರವನ್ನ ತಿಂದರು. ಅದರಲ್ಲಿ ಯಾವ ಸ್ವಾದವೂ ಇರಲಿಲ್ಲ, ಯಾವ ರುಚಿಯೂ ಇರಲಿಲ್ಲ. ರಾತ್ರಿಯ ಅನ್ನ ಸಾರು ಉಂಡು ಶಾಂತಮ್ಮ ಮತ್ತು ಸೋಮೇಶ್ವರು ತಮ್ಮ ರೂಮಿನಲ್ಲಿ ಕುಳಿತಿದ್ದರು. ಅವರ ಕಣ್ಣಲ್ಲಿ ಬೇಜಾರು ಮತ್ತು ಮನಸ್ಸಿನಲ್ಲಿ ನೋವು ಇದ್ದಿತ್ತು. ಸಂದೀಪನಿಗೆ ಫೋನ್ ಮಾಡಿ 4 ದಿನಗಳಾಗಿತ್ತು. ಅವರಿಗೆ ತಮ್ಮ ಮಗನ ನೆನಪು ಬರುತ್ತಿತ್ತು. ಮಾರನೆಯ ದಿನವೇ ತನ್ನ ಮಗನಿಗೆ ಫೋನ್ ಮಾಡಿ ಮಾತನಾಡಬೇಕೆಂದು ಶಾಂತಮ್ಮ ನಿರ್ಣಯಿಸಿಕೊಂಡಳು. ಅಂದುಕೊಂಡಂತೆ ಮಾರನೆಯ ದಿನ ಅವಳು ತನ್ನ ಡೈರಿಯಿಂದ ಮಗನ ಫೋನ್ ನಂಬರ್ ಹುಡುಕಿ ತೆಗೆದು ಅವನಿಗೆ ಕಾಲ್ ಮಾಡಿದಳು. ಅವನು ಇನ್ನೊಂದು ಶಹರವಾದ ಬೆಳಗಾವಿಯಲ್ಲಿ ನೌಕರಿ ಮಾಡುತ್ತಿದ್ದ. ಹಲೋ ಮಗನೇ, ಸಂದೀಪ್ ಅಂತ ಅವಳು ಅನ್ನುವಷ್ಟರಲ್ಲಿ ಅವನು, ಅಮ್ಮ, ನೀನು ಇಷ್ಟು ಬೆಳಗ್ಗೆನೆ ಎಲ್ಲ ಸರಿಯಾಗಿದೆ ತಾನೆ ಅಂತ ಚಿಂತೆಯ ಸ್ವರದಲ್ಲಿ ಕೇಳಿದ. ಶಾಂತಮ್ಮಳ ಕಣ್ಣುಗಳು ಹಸಿಯಾದವು. ಅವಳು ಅದರುವ ಧ್ವನಿಯಲ್ಲಿ, ಮಗನೇ, ನಾನು ಅನ್ನುವಷ್ಟರಲ್ಲಿ ರಾಗಿಣಿಯು ಶಾಂತಮ್ಮಳ ಕೈಯಿಂದ ಫೋನ್ ಅನ್ನ ಬರ್ರನೆ ಕಸಿದುಕೊಂಡಳು. ಅರೆ ಅತ್ತೆ, ನೀವೇಕೆ ಸಂದೀಪರಿಗೆ ಬೇಜಾರು ಮಾಡುತ್ತಿದ್ದೀರಿ ಅಂತ ಹುಸಿನಗೆಯೊಂದಿಗೆ ಹೇಳಿದಳು ಮತ್ತು ಫೋನ್ ಅನ್ನ ತನ್ನ ಕಿವಿಗೆ ಇಟ್ಟುಕೊಂಡು, ರೀ ಸಂದೀಪ್, ಅತ್ತೆಗೆ ನಿಮ್ಮ ನೆನಪು ಬರುತ್ತಿತ್ತು, ನಿಮ್ಮೊಂದಿಗೆ ಆಮೇಲೆ ಮಾತನಾಡಿಸುತ್ತೇನೆ ಅಂತ ನಾನು ಅವರಿಗೆ ಹೇಳಿದ್ದೆ. ಆದರೆ ನಿಮಗೆ ಚೆನ್ನಾಗಿ ಗೊತ್ತಿದೆ,
ವಯಸ್ಸಾದಂತೆ ಆದಂತೆ ಅವರು ಚಿಕ್ಕ ಮಕ್ಕಳಂತೆ ಆಡುತ್ತಾರೆ ಅಂತ ಅಂದಳು. ಇನ್ನೊಂದು ಕಡೆಯಿಂದ ಸಂದೀಪನು ಮುಗುಳ್ನಗುತ್ತಾ, ಸರಿಯಾಗಿ ಹೇಳುತ್ತಿದ್ದೀಯ ರಾಗಿಣಿ, ನೀನು ಈ ವಯಸ್ಸೇ ಅಂತದ್ದು ಆಗಿರುತ್ತದೆ. ಆದರೆ ನಾವು ಅವರನ್ನ ತುಂಬಾ ಕಾಳಜಿಯಿಂದ ನೋಡಿಕೊಳ್ಳಬೇಕು. ನೀನು ಅವರನ್ನು ಚೆನ್ನಾಗಿ ಕಾಳಜಿ ಮಾಡುತ್ತಿರುವೆ ಅಂತ ನನಗೆ ಗೊತ್ತು. ಆದರೂ ಒಂದು ವೇಳೆ ಅವರಿಗೆ ನನ್ನೊಂದಿಗೆ ಮಾತನಾಡಬೇಕು ಅನಿಸಿದರೆ ಕೂಡಲೇ ನನಗೆ ತಿಳಿಸು ಅಂತ ಹೇಳಿದಾಗ ಅವಳು ನಗುತ್ತಾ, ಹಾ ಖಂಡಿತವಾಗಿ ಅಂತ ಹೇಳಿ ಅವಳು ಸಂಪರ್ಕ ಕಡಿತಗೊಳಿಸಿದಳು. ಯಾವಾಗ ಅವಳು ಫೋನ್ ಇಟ್ಟಳೋ ಆಗ ಅವಳ ಮುಖದಿಂದ ಹುಸಿನಗೆ ಮಾಯವಾಯಿತು ಮತ್ತು ಅವಳ ಮುಖವು ಸಿಟ್ಟಿನಿಂದ ತುಂಬಿಕೊಂಡಿತ್ತು. ಅವಳು ತೀಕ್ಷ್ಣವಾದ ಸ್ವರದಲ್ಲಿ, ಸಂದೀಪರಿಗೆ ಫೋನ್ ಮಾಡುವ ಅವಶ್ಯಕತೆ ಏನಿತ್ತು? ಅವರೆಷ್ಟು ಬ್ಯುಸಿಯಾಗಿರುತ್ತಾರೆ ಅಂತ ನಿಮಗೆ ತಿಳಿಯುವುದಿಲ್ಲವೇ? ಪ್ರತಿ ಸಲ ಕಾರಣವಿಲ್ಲದೆ ಅವರಿಗೆ ಫೋನ್ ಮಾಡಿ ಬೇಸರ ಮಾಡಬೇಡಿ ಅಂತ ಎಷ್ಟು ಸಲ ಹೇಳಿದ್ದೇನೆ ಅಂತ ಹೇಳಿದಳು. ಶಾಂತಮ್ಮಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದಿತ್ತು. ಅವಳು ನೋವು ತುಂಬಿದ ಕಣ್ಣುಗಳಿಂದ ಸೊಸೆಯತ್ತ ನೋಡುತ್ತಾ ಮೇಲುಧ್ವನಿಯಲ್ಲಿ, ಸೊಸೆ, ನಾನು ಸಂದೀಪನಿಗೆ ಏನು ಹೇಳುತ್ತಿರಲಿಲ್ಲ. ಅವನ ಧ್ವನಿಯನ್ನು ಕೇಳಿದರೆ ಸಾಕು, ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಅಂತ ಹೇಳಿದಾಗ ರಾಗಿಣಿಯು ತನ್ನ ಕಣ್ಣನ್ನ ಹೊರಳಾಡಿಸುತ್ತಾ, ನೆಮ್ಮದಿ ಬೇಕಾಗಿದ್ದರೆ ದೇವಸ್ಥಾನಕ್ಕೆ ಹೋಗಬೇಕು. ಪ್ರತಿ ಸಲ ಸಣ್ಣ ಸಣ್ಣ ವಿಷಯಕ್ಕೂ ನಿಮ್ಮ ಮಗನಿಗೆ ಬೇಜಾರು ಮಾಡಬೇಡಿ ಅಂತ ಹೇಳಿ ಅವಳು ಅಲ್ಲಿಂದ ಹೋದಳು. ಆದರೆ ಶಾಂತಮ್ಮಳ ಕಣ್ಣೀರು ನಿಲ್ಲುವ ಹಾಗೆ ಕಾಣಲಿಲ್ಲ. ಸೋಮೇಶರು ಇದನ್ನೆಲ್ಲ ಕೇಳಿಸಿಕೊಂಡಿದ್ದರು. ಅವರು ನಿಧಾನವಾಗಿ ಶಾಂತಮ್ಮಳ ಕೈ ಹಿಡಿದುಕೊಂಡು ರೂಮಿಗೆ ಕರೆದುಕೊಂಡು ಹೋದರು. ಶಾಂತಮ್ಮ ಚಡಪಡಿಸುತ್ತಾ ತನ್ನ ತಲೆಯನ್ನ ತಗ್ಗಿಸಿದಳು. ಕೋಣೆಯಲ್ಲಿ ಒಂದು ಆಳವಾದ ಮೌನ ಆವರಿಸಿತ್ತು. ಇಬ್ಬರೂ ವಯೋವೃದ್ಧರು ಒಬ್ಬರ ನೋವನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಿದ್ದರು, ಏನನ್ನು ಹೇಳದೆ ಮತ್ತು ಯಾವುದೇ ದೂರು ಇಲ್ಲದೆ. ಅಂದು ರಾತ್ರಿಯ ತಟ್ಟೆಯನ್ನ ಹಚ್ಚಲಾಗಿತ್ತು. ರಾಗಿಣಿಯು ತಟ್ಟೆಗಳನ್ನ ತಂದು ಬೇಜಿನ ಮೇಲೆ ಇಟ್ಟಳು. ತಂಗಳ ರೊಟ್ಟಿ, ಬೆಳಗ್ಗೆ ಉಳಿದಿದ್ದ ಪಲ್ಲೆ, ಬೇಳೆ ಸಾರು ಮತ್ತು ತಣ್ಣನೆಯ ಅನ್ನ ಹಾಗೆ ತಂದಿಟ್ಟು ರಾಗಿಣಿ ಏನು ಮಾತನಾಡದೆ ಹೋಗಿಬಿಟ್ಟಳು. ದೊಡ್ಡ ಸಹಾಯ ಮಾಡಿದವರಂತೆ. ಶಾಂತಮ್ಮ ಮತ್ತು ಸೋಮೇಶರು ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ಇಬ್ಬರಿಗೂ ತುಂಬಾ ಹಸಿವಾಗಿತ್ತು. ಆದರೆ ಅಪಮಾನದ ಬೇಗೆಯಲ್ಲಿ ಬೇಯುತ್ತಿದ್ದ ಅವರ ಗಂಟಲಿನಲ್ಲಿ ಊಟದ ತುತ್ತುಗಳನ್ನ ನುಂಗುವುದು ಸುಲಭವಾಗಿರಲಿಲ್ಲ. ಶಾಂತಮ್ಮ ತನ್ನ ನಡುಗುವ ಕೈಗಳಿಂದ ಒಂದು ತಟ್ಟೆಯನ್ನ ಸೋಮೇಶರ ಮುಂದೆ ಸರಿಸುತ್ತಾ, ಊಟ ಮಾಡಿ, ಹಸಿವಿನಿಂದ ಇರಬೇಡಿ. ಸೋಮೇಶರು ಒಂದು ಆಳವಾದ ಉಸಿರನ್ನ ಬಿಡುತ್ತಾ ಒಂದು ತುತ್ತು ರೊಟ್ಟಿಯನ್ನ ಬಾಯಲ್ಲಿ ಇಟ್ಟುಕೊಂಡರು. ರೊಟ್ಟಿಯು ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಅದನ್ನ ಮುರಿದ ತಕ್ಷಣ ಅದು ಚೆಲ್ಲಾಪಿಲ್ಲಿಯಾಯಿತು. ಅವರು ಏನು ಹೇಳದೆ ನಿಧಾನವಾಗಿ ಊಟ ಮಾಡಲು ಶುರು ಮಾಡಿದರು. ಏನು ಹೇಳಿದರೂ ಏನೂ ಉಪಯೋಗವಿಲ್ಲ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಶಾಂತಮ್ಮ ಕೂಡ ಊಟ ಶುರು ಮಾಡಿದಳು. ಆದರೆ ಒಂದೊಂದು ತುತ್ತಿಗೂ ಅವಳ ಕಣ್ಣಿಂದ ಕಣ್ಣೀರ ಹನಿ ಹೊರಗೆ ಬರುತ್ತಿತ್ತು. ಅವಳಿಗೆ ಒಂದೊಮ್ಮೆ ತಾನು ತನ್ನ ಮಗ ಸಂದೀಪನಿಗಾಗಿ ತರಹದ ಅಡುಗೆ ಮಾಡುತ್ತಿದ್ದುದು ನೆನಪಿಗೆ ಬಂದಿತ್ತು. ಅವಳ ನೆಚ್ಚಿನ ಆಲೂ ಪಲ್ಯ, ಕ್ಯಾಬೇಜ್, ಚಪಾತಿ ಮತ್ತು ಸಿಹಿ ತುಂಬಿದ ಬೆಲ್ಲದ ರೊಟ್ಟಿಗಳು, ಕಡುಬು, ಹೋಳಿಗೆ. ಆದರೆ ಈಗ ಅವರು ಸ್ವತಃ ತಂಗಳ ರೊಟ್ಟಿಯ ಮೇಲೆ ಅವಲಂಬಿತರಾಗಿದ್ದರು. ಊಟ ಮುಗಿಸಿ ಇಬ್ಬರು ತಮ್ಮ ರೂಮಿಗೆ ಹೋದರು. ಸೋಮೇಶರು ಸುಮ್ಮನೆ ಮಲಗಿಕೊಂಡರೆ ಶಾಂತಮ್ಮ ಕಿಟಕಿಯ ಬಳಿ ಹೋಗಿ ಕುಳಿತಳು. ಹೊರಗಡೆ ಕತ್ತಲು ಆವರಿಸಿತ್ತು. ಆದರೆ ಅವಳ ಮನಸ್ಸಿನ ಅಂಧಕಾರವು ಅದಕ್ಕಿಂತ ಹೆಚ್ಚು ಆಳವಾಗಿತ್ತು. ಆಗ ಹೊರಗಿನ ಬಾಗಿಲಿನಿಂದ ಶಬ್ದ ಬಂದಿತ್ತು. ಸಂದೀಪನು ಮನೆಯ ಒಳಗೆ ಕಾಲಿಡುತ್ತಲೇ, ಅಮ್ಮ, ಅಪ್ಪ, ನೋಡಿ ನಾನು ಬಂದಿದ್ದೇನೆ ಅಂತ ಕೂಗಿದ. ಸಂದೀಪನ ಧ್ವನಿ ಕೇಳುತ್ತಲೇ ಶಾಂತಮ್ಮ ಅವಸರದಿಂದ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು ಮತ್ತು ಅವಳು ತನ್ನ ತೊಂದರೆಗಳನ್ನು ಮುಚ್ಚಿಕೊಳ್ಳುತ್ತಾ ಮುಖದಲ್ಲಿ ನಗು ತಂದುಕೊಂಡಳು. ಮಗನೇ ಸಂದೀಪ್, ನೀನು ಅಂತ ಪ್ರೀತಿಯಿಂದ ಹೇಳಿದಳು. ಸೋಮೇಶರು ಎದ್ದು ಕುಳಿತರು. ಇಬ್ಬರ ಕಣ್ಣಿನಲ್ಲಿಯೂ ಖುಷಿಯ ಬಾಷ್ಪ ಬಂದಿತ್ತು. ತಮ್ಮ ಜೀವನದಲ್ಲಿ ಸ್ವಲ್ಪ ಕ್ಷಣವಾದರೂ ಮತ್ತೆ ಖುಷಿ ತುಂಬಿದ ತರ. ಸಂದೀಪನು ತಾಯಿಯ ಕಾಲನ್ನ ಮುಟ್ಟಿದ ಮತ್ತು ತಂದೆಯ ಹತ್ತಿರ ಹೋಗಿ ಕುಳಿತ. ನೀವಿಬ್ಬರು ಹೇಗಿದ್ದೀರಿ? ಎಲ್ಲ ಸರಿಯಾಗಿದೆ ತಾನೆ ಅಂತ ಸಂದೀಪ್ ಕೇಳಿದಾಗ ಶಾಂತಮ್ಮ ಕೂಡಲೇ ತಲೆ ಹಾಕುತ್ತಾ, ಹಾ ಮಗನೇ, ಎಲ್ಲ ಸರಿಯಾಗಿದೆ. ನಿನ್ನ ನೆನಪು ಮಾತ್ರ ಬರುತ್ತಿತ್ತು. ಆದರೆ ನೀನು ಶನಿವಾರ ಬರುತ್ತಿದ್ದವನು ಇಂದು ಹೇಗೆ ಅಚಾನಕ್ಕಾಗಿ ಅಂತ ಕೇಳಿದಳು. ಸಂದೀಪನು ನಗುತ್ತಾ, ಅಮ್ಮ, ಅಪ್ಪ, ಕೇವಲ ನಿಮಗಷ್ಟೇ ನನ್ನ ನೆನಪು ಬರುತ್ತದೆಯಾ? ನನಗೂ ಕೂಡ ನಿಮ್ಮ ನೆನಪು ಬಹಳ ಆಗುತ್ತದೆ. ಗದಗಿನಲ್ಲಿ ನನಗೆ ಒಬ್ಬ ಕ್ಲೈಂಟ್ ಜೊತೆ ಮೀಟಿಂಗ್ ಇತ್ತು. ಅದಕ್ಕಾಗಿ ನಾನು ಗದಗಿಗೆ ಬರುವ ಹಾಗೆ ಆಯಿತು. ಮೀಟಿಂಗ್ ಮುಗಿಸಿ ಸೀದಾ ನಿಮ್ಮನ್ನ ನೋಡಲು ಬಂದೆ. ಅಷ್ಟರಲ್ಲಿ ರಾಗಿಣಿಯೂ ಕೂಡ ಅಲ್ಲಿಗೆ ಬಂದು ಸಂದೀಪನ ಹತ್ತಿರ ಕುಳಿತು, ನೀವು ಇಲ್ಲಿಗೆ ಬಂದು ಒಳ್ಳೆಯದೇ ಮಾಡಿದಿರಿ. ಮತ್ತೆ ನೀವೇನು ಬೇಜಾರು ಮಾಡಿಕೊಳ್ಳಬೇಡಿ. ನಾನು ಅತ್ತೆ ಮಾವರನ್ನು ಚೆನ್ನಾಗಿ ಕಾಳಜಿ ಮಾಡುತ್ತಿದ್ದೇನೆ. ಸಂದೀಪನು ಮುಗುಳ್ನಗುತ್ತಾ ರಾಗಿಣಿಯ ಕೈ ಹಿಡಿದು, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ರಾಗಿಣಿ. ನೀನು ನನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀಯಾ ಎಂದು ನನಗೆ ಗೊತ್ತು ಅಂತ ಹೇಳಿದ. ಇದನ್ನು ಶಾಂತಮ್ಮ ಹಾಗೂ ಸೋಮೇಶರು ಕೇಳಿಸಿಕೊಂಡರೂ ಏನು ಹೇಳಲು ಹೋಗಲಿಲ್ಲ. ಅವರು ತಮ್ಮ ತೊಂದರೆಯನ್ನು ತಮ್ಮಲ್ಲಿಯೇ ಹತ್ತಿಕ್ಕಿಕೊಂಡರು.
ಸಂದೀಪನ ಕಣ್ಣುಗಳಲ್ಲಿ ಖುಷಿ ತುಂಬಿತ್ತು. ಏಕೆಂದರೆ ತನ್ನ ಪತ್ನಿ ಮತ್ತು ತನ್ನ ತಂದೆ ತಾಯಿಯ ನಡುವೆ ಎಲ್ಲವೂ ಚೆನ್ನಾಗಿದೆ ಅಂತ ಅವನು ತಿಳಿದುಕೊಂಡಿದ್ದ. ಇದು ಹಕ್ಕಿಕತ್ತಲ್ಲ, ಕೇವಲ ಮೇಲ್ನೋಟಕ್ಕೆ ಮಾತ್ರ ಅಂತ ಅವನಿಗೆ ತಿಳಿದಿರಲಿಲ್ಲ. ಪ್ರತಿ ವಾರ ಅವನ ಕಣ್ಣಿನ ಮುಂದೆಯೇ ಇಂತಹ ಸುಳ್ಳನ್ನು ಮುಚ್ಚಲಾಗುತ್ತಿತ್ತು. ಸಂದೀಪನಿಗೆ ರಾತ್ರಿಯೇ ಹೊರಡಬೇಕಾಗಿತ್ತು. ಆದ್ದರಿಂದ ಅವನು ರಾತ್ರಿ 10 ಗಂಟೆಗೆ ವಾಪಸ್ ಹೊರಟು ಬಿಟ್ಟ. ಅವನು ಹೋದ ನಂತರ ಅವನ ತಂದೆ ತಾಯಿ ಮತ್ತೆ ಬೇಜಾರಿನಲ್ಲಿ ಕುಳಿತರು. ಈಗ ಸಂದೀಪನು ಹೋಗಿ 3 ದಿನಗಳಾಗಿತ್ತು. ಅದು ಶನಿವಾರದ ಮುಂಜಾನೆಯಾಗಿತ್ತು. ಶಾಂತಮ್ಮ ಮತ್ತು ಸೋಮೇಶ್ವರ ಮುಖದಲ್ಲಿ ಸ್ವಲ್ಪ ಬೇರೆಯದೇ ಹೊಳಪು ಮೂಡಿತ್ತು. ಅವರ ಮನಸ್ಸು ಪ್ರಸನ್ನವಾಗಿತ್ತು. ಏಕೆಂದರೆ ಇಂದು ಅವರ ಮಗ ಸಂದೀಪ್ ಮನೆಗೆ ಬರುವವನಿದ್ದ. ಪ್ರತಿ ಶನಿವಾರದಂತೆ ಈ ವಾರವೂ ಅವರು ದೇವಸ್ಥಾನಕ್ಕೆ ಹೋಗಲು ತಯಾರಾಗುತ್ತಿದ್ದರು. ಶಾಂತಮ್ಮಳು ತಿಳಿ ಹಳದಿ ಸೀರೆ ಉಟ್ಟುಕೊಂಡು ಹಣೆಗೆ ಕುಂಕುಮ ಇಟ್ಟುಕೊಂಡಳು ಮತ್ತು ಪೂಜೆಯ ತಟ್ಟೆಯನ್ನ ತಯಾರಿ ಮಾಡುತ್ತಿದ್ದಳು. ಸೋಮೇಶ್ವರು ಬಿಳಿಯ ನೆಹರು ಶರ್ಟ್ ಮತ್ತು ಪೈಜಾಮ್ ತೊಟ್ಟುಕೊಂಡು ತಯಾರಾಗಿ ಕುಳಿತಿದ್ದರು. ಯಾವಾಗ ಅವರು ತಯಾರಾಗಿ ಬಾಗಿಲ ಕಡೆಗೆ ಹೊರಟರೋ ಆಗ ರಾಗಿಣಿಯು ಅಚಾನಕ್ಕಾಗಿ ಎದುರಿಗೆ ಬಂದು ನಿಂತು ವ್ಯಂಗ್ಯವಾದ ಸ್ವರದಲ್ಲಿ, ವಾಹ್ ವಾಹ್, ಇವತ್ತು 2 ಹಂಸಗಳ ಜೋಡಿ ತುಂಬಾ ಚೆನ್ನಾಗಿ ತಯಾರಾಗಿದೆ. ನೀವಿಬ್ಬರು ಎಲ್ಲಿಗೆ ಹೋಗ್ತಿದ್ದೀರಿ? ಸಿನಿಮಾ ನೋಡಕ್ಕೆ ಪ್ಲಾನ್ ಮಾಡಿದ್ದೀರಾ ಅಂತ ಕೇಳುವಷ್ಟರಲ್ಲಿ ಅವಳ ತೆಗಳಿಕೆಯ ಅರ್ಧದಲ್ಲಿಯೇ ಶಾಂತಮ್ಮ ಹೆದರಿಕೆಯ ಧ್ವನಿಯಲ್ಲಿ, ಅದು ಇಂದು ಶನಿವಾರ ಇದೆ ಸೊಸೆ, ಇಂದು ಸಂದೀಪ ಬರುವವನಿದ್ದಾನೆ, ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದುಕೊಂಡಿದ್ದೇವೆ ಅಂತ ಹೇಳಿದಳು. ಇದನ್ನು ಕೇಳಿದ ರಾಗಿಣಿಯು ಮೆಲ್ಲನೆ ನಗುತ್ತಾ ಚಪ್ಪಾಳೆ ತಟ್ಟುತ್ತಾ, ಅರೇ ವಾ, ನಾನು ಮರೆತೇ ಬಿಟ್ಟಿದ್ದೆ, ಇಂದು ನಿಮಗೆ ದೊಡ್ಡ ಹಬ್ಬವೇ ಇದೆ ಅಂತ. ನಿಮ್ಮ ಪ್ರೀತಿಯ ಮಗ ಬರುತ್ತಿದ್ದಾನೆ ಅಲ್ಲವೇ? ಸರಿಯಾಗೇ ಹೇಳಿದೆ ಅತ್ತೆ ನೀನು ಅನ್ನುತ್ತಾ ಅವಳು ಸ್ವಲ್ಪ ಸಮಯ ಅವರನ್ನ ಗುರಾಯಿಸಿ ನೋಡಿ ಮತ್ತೆ ವ್ಯಂಗ್ಯವಾಗಿ, ಹೌದು ಹೌದು, ಹೋಗಿ ಹೋಗಿ, ನೀವು ಹೋಗುವುದರೊಳಗೆ ದೇವಸ್ಥಾನದ ಬಾಗಿಲು ಮುಚ್ಚಿ ನಿಮ್ಮ ದೇವರು ಬೇಸರ ಮಾಡಿಕೊಳ್ಳಬಾರದು ಅಂತ ಹೇಳಿದಳು. ಶಾಂತಮ್ಮ ಮತ್ತು ಸೋಮೇಶ್ ಅವರು ಮೌನವಾಗಿ ಕೇಳುತ್ತಿದ್ದರು. ಅವರು ಏನಾದರೂ ಹೇಳಿದರೆ ಅವಳು ಇನ್ನೂ ಹೆಚ್ಚು ಹೀಯಾಳಿಸುತ್ತಾಳೆ ಎಂದು ಅವರಿಗೆ ತಿಳಿದಿತ್ತು. ಆದ್ದರಿಂದ ಅವರು ಏನು ಮಾತನಾಡದೆ ಬಾಗಿಲಿನಿಂದ ಹೊರ ನಡೆದರು. ದೇವಸ್ಥಾನಕ್ಕೆ ಹೋಗುವಾಗಲೂ ಶಾಂತಮ್ಮಳ ಕಿವಿಯಲ್ಲಿ ರಾಗಿಣಿಯ ಬೈಗುಳುಗಳೇ ಕೇಳುತ್ತಿದ್ದವು. ಅವಳು ಸೋಮೇಶ್ವರತ್ತ ನೋಡಿ ಮೆಲು ಧ್ವನಿಯಲ್ಲಿ, ರೀ ಕೇಳ್ರಿ, ನಮ್ಮೊಂದಿಗೆ ನಮ್ಮ ಸೊಸೆ ಹೀಗೆ ವ್ಯವಹರಿಸುವುದು ನಮ್ಮ ಮಗನಿಗೆ ಎಂದಾದರೂ ತಿಳಿಯುವುದೇ ಅಂತ ಕೇಳಿದಾಗ ಅವರು ಒಂದು ಆಳವಾದ ಉಸಿರನ್ನು ಎಳೆದುಕೊಂಡು, ಗೊತ್ತಿಲ್ಲ, ಆದರೆ ಸತ್ಯವು ಎಷ್ಟು ದಿನ ಅಂತ ಮರೆಯಾಗಿ ಇರುತ್ತದೆ ಅಂತ ಹೇಳಿದರು. ದೇವಸ್ಥಾನದಲ್ಲಿ ಶಾಂತಮ್ಮ ತನ್ನ ಕಣ್ಣೀರನ್ನ ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಾ ದೇವರಿಗೆ ಕೈ ಮುಗಿದು ಪ್ರಾರ್ಥಿಸುತ್ತಾ, ಹೇ ದೇವರೇ, ನನ್ನ ಮಗನ ಕಣ್ಣಿಂದ ಈ ಅಂಧಕಾರವನ್ನ ದೂರ ಮಾಡಿ ಅವನಿಗೆ ನಿಜವನ್ನ ನೋಡುವ ಶಕ್ತಿ ಕೊಡು ಸಾಕು ಅಂತ ಕೇಳಿಕೊಂಡಳು. ಅವರಿಬ್ಬರು ದೇವಸ್ಥಾನದಲ್ಲಿ ದೇವರ ಮುಂದೆ ನಿಂತಿದ್ದರು. ಆದರೆ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಇತ್ತು. ಅವರ ಸಂತೋಷದ ಈ ಒಂದು ದಿನ ಇಡೀ ವಾರಕ್ಕೆ ವಿಸ್ತರಿಸುತ್ತದೆಯೇ, ಅಥವಾ ಅದೇ ನಿರ್ಲಕ್ಷ್ಯ ಮತ್ತು ತೆಗಳಿಕೆಯ ಚಕ್ರ ಮುಂದುವರಿಯುತ್ತದೆಯಾ ಅಂತ. ಸಂಜೆ 7 ಗಂಟೆಯಾಗಿತ್ತು. ಹೊರಗೆ ಕೊಂಚ ಚಳಿ ಇದ್ದರೂ ಸಂದೀಪನ ಮನದಲ್ಲಿ ಬೇರೆಯದೇ ಆದ ಬಿಸಿ ಇತ್ತು. ಅಮ್ಮ ಅಪ್ಪನನ್ನ ಭೇಟಿಯಾಗುವ ಖುಷಿ. ಸಂದೀಪ್ ಮನೆಗೆ ತಲುಪಿದ ತಕ್ಷಣ ರಾಗಿಣಿಯು ಬಾಗಿಲ ಬಳಿಯೇ ನಿಂತಿದ್ದಳು. ಅವನ ದಾರಿ ಕಾಯುತ್ತಾ ನಿಂತಿರುವ ಹಾಗೆ. ಅವನು ಮುಗುಳ್ನಗುತ್ತಾ, ಅರೇ ವಾ, ನನಗಾಗಿ ಇಷ್ಟು ಕಾತುರವೇ, ನನಗಾಗಿ ಬಾಗಿಲ ಬಳಿಯ ದಾರಿ ಕಾಯುತ್ತಾ ನಿಲ್ಲುವಷ್ಟು ಅಂತ ಹೇಳಿದ. ಆದರೆ ರಾಗಿಣಿಯು ಏನೂ ಮಾತನಾಡದೆ ಅವನ ಕೈಯಲ್ಲಿದ್ದ ಬ್ಯಾಗ್ ಅನ್ನ ಇಸಿದುಕೊಂಡು ಒಳಗೆ ಹೋದಳು. ಸಂದೀಪನಿಗೆ ಸ್ವಲ್ಪ ವಿಚಿತ್ರ ಅನಿಸಿದರೂ ಅವನು ಹೆಚ್ಚು ಗಮನ ಕೊಡಲಿಲ್ಲ. ಅವನು ಒಳಗೆ ಕಾಲಿಡುತ್ತಲೇ ಖುಷಿಯಿಂದ ಕೂಗುತ್ತಾ ತನ್ನ ತಂದೆಯ ತಾಯಿಯ ರೂಮಿನತ್ತ ಹೊರಟ. ಅಮ್ಮ, ಅಪ್ಪ, ನೋಡಿ ನಾನು ಬಂದು ಬಿಟ್ಟೆ ಅನ್ನುತ್ತಾ. ಆದರೆ ಅವನು ಕೋಣೆಯಲ್ಲಿ ಇಣುಕಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಹಾಸಿಗೆಯ ಮೇಲಿದ್ದ ದಿಂಬನ್ನು ಸರಿಯಾಗಿ ಜೋಡಿಸಲಾಗಿತ್ತು. ತಿಜೋರಿ ಮುಚ್ಚಿದ ಹಾಗೇ ಇತ್ತು. ಪೂರ್ತಿ ಕೋಣೆಯಲ್ಲಿ ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ಸಂದೀಪ್ ಸ್ವಲ್ಪ ಚಿಂತಿತನಾದ. ತಕ್ಷಣ ಅವನು ರಾಗಿಣಿಯನ್ನ ಕರೆದು, ಅಮ್ಮ ಅಪ್ಪ ಎಲ್ಲಿದ್ದಾರೆ? ಯಾವಾಗ್ಲೂ ನಾನು ಬಂದಾಗ ಬಾಗಿಲಲ್ಲಿ ಕಾಯ್ತಿದ್ದವರು ಇವತ್ತೇಕೆ ಕಾಣಿಸ್ತಿಲ್ಲ ಅಂತ ಕೇಳಿದ. ಬ್ಯಾಗ್ ಅನ್ನ ಇಟ್ಟು ಬಂದ ರಾಗಿಣಿಯು ತನ್ನ ಮುಖದಲ್ಲಿ ಬೇಜಾರು ತುಂಬಿಕೊಂಡು, ಅರೆ, ಅವರಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಹೋಗಬೇಕು ಅಂತ ಅವರು ಬೆಳಗ್ಗೆಯಿಂದಲೇ ಹಠ ಮಾಡುತ್ತಿದ್ದರು ಅಂತ ಹೇಳಿದಳು. ಆಗ ಸಂದೀಪನು ಗಾಬರಿಯಿಂದ, ಈ ವೇಳೆ? ಆದರೆ ಅಪ್ಪ ಅಮ್ಮ ಬೆಳಗ್ಗೆಯೇ ದೇವಸ್ಥಾನಕ್ಕೆ ಹೋಗುತ್ತಿದ್ದರು, ಆದರೆ ಇವತ್ತೇಕೆ ಸಾಯಂಕಾಲ ಹೋಗಿದ್ದಾರೆ ಅಂತ ಕೇಳಿದ. ಆಗ ರಾಗಿಣಿಯು ತಕ್ಷಣ, ರೀ, ನಾನೇನು ಮಾಡ್ಲಿ, ಇತ್ತೀಚೆಗೆ ಇವರಿಬ್ಬರು ತಮ್ಮ ಮನಸ್ಸಿಗೆ ತಿಳಿದಂತೆ ಮಾಡುತ್ತಿದ್ದಾರೆ. ಬೆಳಿಗ್ಗೆಯೂ ಹೋಗಿದ್ದರು, ಈಗ ಮತ್ತೆ ಹೋಗಿದ್ದಾರೆ. ನಾನು ಹೋಗಬೇಡಿ ಅಂತ ಎಷ್ಟೋ ಸಲ ಹೇಳಿದೆ, ಆದರೆ ಅವರು ಕೇಳಲಿಲ್ಲ ಅಂತ ಹೇಳಿದಳು. ಸಂದೀಪ್ ಏನನ್ನೋ ಯೋಚಿಸತೊಡಗಿದ. ನಂತರ ಲಘುವಾಗಿ ನಗುತ್ತಾ, ಸರಿ, ತೊಂದರೆ ಇಲ್ಲ, ಹೇಗಾದರೂ ನಾನು ಅವರು ಬರುವಿಕೆಗಾಗಿ ಕಾಯುತ್ತೇನೆ.
ನೀನು ಚಹಾ ಮಾಡು, ಅಷ್ಟರಲ್ಲಿ ನಾನು ಸ್ವಲ್ಪ ಫ್ರೆಶ್ ಆಗಿ ಬರುತ್ತೇನೆ ಅಂತ ಹೇಳಿದ. ರಾಗಿಣಿಯು ಕೂಡಲೇ ನಗುತ್ತಾ, ಆಯ್ತು, ಖಂಡಿತವಾಗಿ ನೀವು ಕುಳಿತುಕೊಳ್ಳಿ, ನಾನು ಈಗಲೇ ಚಹಾ ತರುತ್ತೇನೆ ಅಂತ ಹೇಳುತ್ತಾ ಅವಳು ಅಡಿಗೆ ಮನೆಯತ್ತ ಹೋದಳು. ಆದರೆ ಅವಳ ಮುಖದಲ್ಲಿ ಒಂದು ರೀತಿಯ ಬೇರೆಯದೇ ಸಂತೋಷ ಇದ್ದಿತ್ತು. ಅವಳು ಮತ್ತೊಮ್ಮೆ ಸಂದೀಪನಿಂದ ಸತ್ಯವನ್ನ ಮರೆಮಾಚಲು ಯಶಸ್ವಿಯಾಗಿದ್ದಳು. ರಾತ್ರಿ 8 ಗಂಟೆಯಾಗಿತ್ತು. ವಾತಾವರಣ ಸ್ವಲ್ಪ ತಣ್ಣಗಾಗುತ್ತಿದ್ದರೂ ಸಂದೀಪನ ಹೃದಯದಲ್ಲಿ ಚಡಪಡಿಕೆ ಹೆಚ್ಚಾಗುತ್ತಿತ್ತು. ದೇವಸ್ಥಾನವು 8:30ಕ್ಕೆ ಮುಚ್ಚುತ್ತಿತ್ತು. ಆದರೆ ಅವನ ತಂದೆ ತಾಯಿ ಇನ್ನೂ ಮನೆಗೆ ಹಿಂತಿರುಗಿರಲಿಲ್ಲ. ಅವನು ಸೋಫಾದ ಮೇಲೆ ಕುಳಿತು ಗಡಿಯಾರದ ಕಡೆಗೆ ನೋಡಿದ ಮತ್ತು ಕೂಡಲೇ ತನ್ನ ಪತ್ನಿಗೆ, ರಾಗಿಣಿ, ಅಪ್ಪ ಅಮ್ಮ ಬರುವುದು ತುಂಬಾ ಲೇಟ್ ಆಯಿತು. ಅವರು ದೇವಸ್ಥಾನಕ್ಕೆ ಹೋಗುತ್ತೇವೆ ಅಂತ ಹೇಳಿದ್ದನ್ನ ನೀನು ಚೆನ್ನಾಗಿ ಕೇಳಿಸಿಕೊಂಡಿದೆಯಾ ತಾನೆ, ಅಥವಾ ಬೇರೆ ಎಲ್ಲಿಗಾದರೂ ಅಂತ ಕೇಳಿದ. ಒಳಗೊಳಗೆ ಖುಷಿಯಾಗಿದ್ದ ರಾಗಿಣಿಯು ಮೇಲ್ನೋಟಕ್ಕೆ ಚಿಂತೆಯ ಮುಖ ಮಾಡಿಕೊಂಡು, ಅರೇ, ನೀವು ಅದ್ಭುತವಾಗಿ ಕೇಳುತ್ತೀರಿ. ಇಷ್ಟು ಬೇಗನೆ ಮರೆತು ಬಿಡಲಿಕ್ಕೆ ನಾನೇನು ಸಣ್ಣ ಮಗುವಾಗಿದ್ದೇನಾ? ದೇವಸ್ಥಾನಕ್ಕೆ ಹೋಗುತ್ತೇವೆ ಅಂತ ಅವರು ನಿಚ್ಚಳವಾಗಿ ಹೇಳಿ ಹೋಗಿದ್ದಾರೆ ಅಂತ ಹೇಳಿದಳು. ಸಂದೀಪನ ಹಣೆ ಅದುರಿತು. ಅವನು ಸಿಟ್ಟಿನಿಂದ, ಅವರು ದೇವಸ್ಥಾನಕ್ಕೆ ಹೋಗಿದ್ದರೆ ಇದುವರೆಗೂ ಏಕೆ ಬರಲಿಲ್ಲ? ಅವರಿಗೆ ನಾನು ಬರುತ್ತೇನೆ ಅಂತ ಗೊತ್ತಿತ್ತು, ಆದರೂ ಇಷ್ಟೊತ್ತು ಎಲ್ಲಿ ಏನಾದರೂ ಆಗಿಲ್ಲ ತಾನೆ ಅಂತ ಹೇಳಿದ. ಈಗ ಅವನು ಮನಸ್ಸಿನಲ್ಲಿ ಸ್ವಲ್ಪ ಗಾಬರಿಯಾಗತೊಡಗಿತು. ಅವನ ತಂದೆ ತಾಯಿ ಯಾವಾಗಲೂ ಎಲ್ಲಿಯೋ ಇಷ್ಟೊತ್ತು ಇರುವವರಲ್ಲ ಅಂತ ಅವನಿಗೆ ಗೊತ್ತಿತ್ತು. ಅವನು ಮನೆಗೆ ಬಂದಾಗಲೆಲ್ಲ ತನ್ನ ದಾರಿ ಕಾಯುತ್ತಲೇ ಬಾಗಿಲ ಬಳಿಯ ಕುಳಿತಿರುತ್ತಿದ್ದ ಅವರನ್ನು ಕಾಣುತ್ತಿದ್ದ. ರಾಗಿಣಿ ತನ್ನ ಮನದಾಳದಲ್ಲಿ ತುಂಬಾ ಸಂತೋಷ ಪಡುತ್ತಿದ್ದಳು. ಸಂದೀಪನನ್ನು ಅವನ ತಾಯಿ ಮತ್ತು ತಂದೆಯಿಂದ ಕ್ರಮೇಣ ದೂರ ಮಾಡಲು ಅವಳು ಬಯಸಿದ್ದು ಇದನ್ನೇ. ಆದರೆ ಹೊರನೋಟಕ್ಕೆ ಅವಳು ತನ್ನ ಕಾಳಜಿಯನ್ನ ವ್ಯಕ್ತಪಡಿಸುತ್ತಾ, ದೇವಸ್ಥಾನದಲ್ಲಿ ಜನಸಂದಣಿ ಇದ್ದಿರಬಹುದು, ಅಥವಾ ಅವರಿಗೆ ತಿಳಿದಿರುವ ಯಾರೊಂದಿಗಾದರೂ ಮಾತನಾಡುತ್ತಾ ನಿಂತಿರಬಹುದು. ಅತ್ತೆ ಎಲ್ಲಿಗೆ ಹೋದರೂ ಯಾರೊಂದಿಗಾದರೂ ಮಾತನಾಡುತ್ತಾ ಕುಳಿತು ಬಿಡುತ್ತಾರೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದಳು. ಅಷ್ಟಕ್ಕೂ ಶಾಂತಮ್ಮ ಮತ್ತು ಸೋಮೇಶರು ಎಲ್ಲಿದ್ದರು? ಅವರು ನಿಜವಾಗಿಯೂ ದೇವಸ್ಥಾನಕ್ಕೆ ಹೋಗಿದ್ದರು ಅಥವಾ ಬೇರೆಡೆ ಹೋಗಿದ್ದರು? ಯಾರಿಗೂ ಗೊತ್ತಿರಲಿಲ್ಲ, ಸಂದೀಪನಿಗೂ ಕೂಡ. ರಾತ್ರಿ 9 ಗಂಟೆ ಆಗಿತ್ತು. ಹೊರಗೆ ಚಳಿಯೂ ಹೆಚ್ಚಾಗಿತ್ತು. ಸಂದೀಪನ ಮನದಲ್ಲಿ ಚಡಪಡಿಕೆ ನಿರಂತರವಾಗಿ ಹೆಚ್ಚುತ್ತಲೇ ಇತ್ತು. ಅವನ ತಂದೆ ತಾಯಿ ಇದುವರೆಗೂ ಮನೆಗೆ ಮರಳಿದ್ದಿಲ್ಲ. ಈಗ ಬಹಳ ಹೊತ್ತಾಯಿತು. ಅಷ್ಟಕ್ಕೂ ಅಪ್ಪ ಅಮ್ಮ ಎಲ್ಲಿಗೆ ಹೋದರು ಅಂತ ಅವನು ಗೊಣಗಿಕೊಂಡ. ಅವನ ಧೈರ್ಯ ಉತ್ತರ ಕೊಡಲು ಶುರು ಮಾಡಿತು. ಅವನು ತಕ್ಷಣ ಎದ್ದು ನಿಂತು ತನ್ನ ಬೈಕಿನ ಚಾವಿ ತೆಗೆದುಕೊಂಡು, ರಾಗಿಣಿ, ನಾನು ದೇವಸ್ಥಾನಕ್ಕೆ ಹೊರಟಿದ್ದೇನೆ. ನೀನು ಹೇಳುವ ಪ್ರಕಾರ ಅವರು ದೇವಸ್ಥಾನಕ್ಕೆ ಹೋಗಿದ್ದರೆ ಇದುವರೆಗೂ ವಾಪಸ್ ಬರಲಿಲ್ಲವೇಕೆ ಅಂತ ಚಿಂತೆಯ ಸ್ವರದಲ್ಲಿ ಕೇಳಿದ. ಒಳಗೆ ಖುಷಿಯಾಗಿದ್ದ ರಾಗಿಣಿಯು ಮೇಲ್ನೋಟಕ್ಕೆ ನಾಟಕ ಮಾಡುತ್ತಾ, ಅರೇ ಸಂದೀಪ್, ಇಷ್ಟೊಂದು ಬೇಜಾರೇಕೆ ಮಾಡಿಕೊಳ್ಳುತ್ತಿದ್ದೀರಿ? ಒಂದು ವೇಳೆ ಅವರು ಯಾವುದೋ ಸಂಬಂಧಿಕರನ್ನ ಭೇಟಿಯಾಗಲು ಹೋಗಿರಬಹುದು, ಅಥವಾ ದೇವಸ್ಥಾನದಲ್ಲೇ ಹೆಚ್ಚು ಸಮಯ ಕಳೆಯುತ್ತಿರಬಹುದು. ನೀವು ಸುಮ್ಮನೆ ಗಾಬರಿಯಾಗುತ್ತಿದ್ದೀರಿ ಅಂತ ಹೇಳಿದಳು. ಆದರೆ ಸಂದೀಪನು ಅವಳ ಮಾತಿಗೆ ನಿರ್ಲಕ್ಷ್ಯ ತೋರಿಸುತ್ತಾ ಹೊರಗೆ ಬಂದವನೇ ತನ್ನ ಬೈಕ್ ಶುರು ಮಾಡಿದ. ನಾನೇ ಖುದ್ದಾಗಿ ಹೋಗಿ ನೋಡುತ್ತೇನೆ ಅಂತ ಹೇಳಿ ಅವನು ಅವಳ ಉತ್ತರಕ್ಕೂ ಕಾಯದೆ ಬೈಕನ್ನು ಸ್ಪೀಡಾಗಿ ಓಡಿಸುತ್ತಾ ದೇವಸ್ಥಾನದ ಕಡೆಗೆ ಹೊರಟ. ಬಾಗಿಲಲ್ಲಿಯೇ ನಿಂತು ಅವನು ಹೋಗುತ್ತಿದ್ದುದನ್ನ ನೋಡುತ್ತಿದ್ದ ರಾಗಿಣಿಯು ತನ್ನ ಮನದಲ್ಲಿಯೇ ಖುಷಿಯಿಂದ, ಹೋಗಿ ಸಂದೀಪ್, ಹೋಗಿ, ಎಷ್ಟು ಹುಡುಕಬೇಕೋ ಹುಡುಕಿ, ನಿಮಗೆ ಏನೂ ತಿಳಿಯುವುದಿಲ್ಲ ಅಂತ ಅಂದುಕೊಂಡಳು. ಆದರೆ ಸತ್ಯವೇನಾಗಿತ್ತು? ಸಂದೀಪನಿಗೆ ಅವನ ತಂದೆ ತಾಯಿ ಸಿಗುವರೆ? ಇಲ್ಲದಿದ್ದರೆ ಯಾವುದೋ ಹೊಸದಾದ ನಿಜವೂ ತಿಳಿಯುವುದೇ? ಸಂದೀಪನು ಶರವೇಗದಿಂದ ಬೈಕಿನ ಮೇಲೆ ಬಂದು ದೇವಸ್ಥಾನ ತಲುಪಿದ. ಆದರೆ ಅಲ್ಲಿ ಬಂದು ನೋಡಿದಾಗ ದೇವಸ್ಥಾನದ ದೊಡ್ಡ ದೊಡ್ಡ ಬಾಗಿಲುಗಳು ಮುಚ್ಚಿದ್ದವು. ಪೂರ್ತಿ ದೇವಸ್ಥಾನದ ಪರಿಸರದಲ್ಲಿ ಶಾಂತಿ ನೆಲೆಸಿತ್ತು. ಕೇವಲ ಅಲ್ಲೊಬ್ಬ ಇಲ್ಲೊಬ್ಬ ವ್ಯಕ್ತಿಗಳು ಮಾತ್ರ ಕಾಣುತ್ತಿದ್ದರು. ದೇವಸ್ಥಾನದ ಸುತ್ತಮುತ್ತಲಿನ ಅಂಗಡಿ ಮುಂಗಂಟುಗಳು ಮುಚ್ಚಿದ್ದವು. ಒಬ್ಬ ಹೂವಿನ ಮಾಲೆ ಮಾರುವವಳು ತನ್ನ ಬುಟ್ಟಿಯ ಹೂಗಳನ್ನ ಸಂಗ್ರಹಿಸುತ್ತಿದ್ದಳು. ಸಂದೀಪ ಗಾಬರಿಯಿಂದ ಸುತ್ತಲೂ ನೋಡತೊಡಗಿದನು. ಆದರೆ ಅವನ ಹೆತ್ತವರು ಎಲ್ಲಿಯೂ ಕಾಣಲಿಲ್ಲ. ಅವನು ಬೇಗನೆ ಹೂಗಾರಳ ಬಳಿ ಹೋಗಿ, ಅಮ್ಮ, ನೀವು ಇಲ್ಲಿ ವಯಸ್ಸಾದ ದಂಪತಿಗಳನ್ನ ನೋಡಿದ್ದೀರಾ? ನನ್ನ ತಾಯಿ ಮತ್ತು ತಂದೆ ದೇವಸ್ಥಾನಕ್ಕೆ ಅಂತ ಬಂದವರು ಇನ್ನೂ ಮನೆಗೆ ಹಿಂತಿರುಗಿಲ್ಲ ಎಂದು ಕೇಳಿದ. ಹೂಗಾರಳು ಸಂದೀಪನನ್ನು ಆಶ್ಚರ್ಯದಿಂದ ನೋಡಿ ನಂತರ ಅವಳು ತಲೆ ಅಲ್ಲಾಡಿಸುತ್ತಾ, ಮಗನೇ, ದಿನವಿಡೀ ಇಲ್ಲಿಗೆ ಸಾಕಷ್ಟು ಜನರು ಬರುತ್ತಾರೆ ಮತ್ತು ಹೋಗುತ್ತಾರೆ. ಯಾರು ಬಂದರು ಮತ್ತು ಯಾರು ಬಂದಿಲ್ಲ ಎಂದು ನಾನು ಹೇಗೆ ಗುರುತಿಸಲಿ ಅಂತ ಹೇಳಿದಳು. ಸಂದೀಪನ ಹೃದಯ ಬಿರಿಯಲು ಶುರುವಾಯಿತು. ಈಗೇನು ಮಾಡಲಿ ಅಂತ ತನ್ನಲ್ಲಿಯೇ ಗೊಣಗಿಕೊಂಡ. ಅಷ್ಟರಲ್ಲಿ ಪಕ್ಕದಲ್ಲಿದ್ದ ಅಂಗಡಿಯವನು ತನ್ನ ಅಂಗಡಿಯನ್ನ ಮುಚ್ಚುತ್ತಿದ್ದ. ಅವನು ಸಂದೀಪನ ಚಡಪಡಿಕೆ ಮತ್ತು ಗಾಬರಿ ನೋಡಿ ಹತ್ತಿರ ಬಂದು, ಏನಾಯ್ತು ಅಣ್ಣವ್ರೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ. ಸಂದೀಪನು ಕೂಡಲೇ ತನ್ನ ಜೇಬಿನಲ್ಲಿದ್ದ ಫೋನನ್ನ ತೆಗೆದು ತನ್ನ ತಾಯಿಯ ಫೋಟೋ ತೋರಿಸುತ್ತಾ, ಅಣ್ಣವ್ರೆ, ಇವರು ನನ್ನ ಹೆತ್ತವರು. ಅವರು ದೇವಸ್ಥಾನಕ್ಕೆ ಅಂತ ಬಂದಿದ್ದರು.
ಆದರೆ ಇದುವರೆಗೂ ಮನೆಗೆ ಮರಳಿ ಬಂದಿಲ್ಲ. ನೀವು ಇವರನ್ನು ಎಲ್ಲಿಯಾದರೂ ನೋಡಿದ್ದೀರಾ ಅಂತ ಕೇಳಿದ. ಅಂಗಡಿಯವನು ಗಮನವಿಟ್ಟು ಫೋಟೋ ನೋಡಿ ಸ್ವಲ್ಪ ಯೋಚಿಸಿದ. ನಂತರ ಇವರನ್ನು ಇಂದು ಮುಂಜಾನೆ ನೋಡಿದ್ದೆ ಅಂತ ಹೇಳಿದ. ಸಂದೀಪನ ಹೃದಯ ಬಡಿತ ಹೆಚ್ಚಾಯಿತು. ಅವನು ಅಧಿರನಾಗಿ ಮತ್ತೆ ಎಲ್ಲಿ ನೋಡಿದ್ದೀರಿ? ಇವರನ್ನೇ ನೋಡಿದ್ದೆ ಅಂತ ನೀವು ಖಂಡಿತವಾಗಿ ಹೇಳುತ್ತೀರಾ ಅಂತ ಕೇಳಿದಾಗ ಅವನು ತಲೆ ಅಲ್ಲಾಡಿಸುತ್ತಾ ಅಣ್ಣವ್ರೆ, ಇವರನ್ನೇ ನೋಡಿದ್ದೇನೆ. ಆದರೆ ಇವರನ್ನು ಸಂಜೆ ನೋಡಿಲ್ಲ. ಬೆಳಗಿನ ಜಾವದಲ್ಲಿ ದೇವಸ್ಥಾನದ ಹತ್ತಿರ ನೋಡಿದ್ದೇನೆ ಅಂತ ಹೇಳಿದ. ಈಗ ಸಂದೀಪ ಮತ್ತಷ್ಟು ಗಾಬರಿಯಾದ. ಅಪ್ಪ ಅಮ್ಮ ಬೆಳಗ್ಗೆನೆ ಇಲ್ಲಿಗೆ ಬಂದಿದ್ದರೆ ಅವರು ಇಡೀ ದಿನ ಎಲ್ಲಿದ್ದರು ಮತ್ತು ಅವರು ಇನ್ನೂ ಏಕೆ ಮನೆಗೆ ತಲುಪಿಲ್ಲ ಅಂದುಕೊಂಡ. ಅಷ್ಟಕ್ಕೂ ಶಾಂತಮ್ಮ ಮತ್ತು ಸೋಮೇಶ್ವರು ಎಲ್ಲಿಗೆ ಹೋಗಿದ್ದರು? ಅವರೊಂದಿಗೆ ಏನಾದರೂ ನಡೆಯಬಾರದು ನಡೆದು ಬಿಟ್ಟಿತಾ? ಅಥವಾ ಇದರ ಹಿಂದೆ ಮತ್ತೇನಾದರೂ ಸತ್ಯ ಅಡಗಿತ್ತ? ಸಂದೀಪನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಹೆತ್ತವರನ್ನು ಕಾಣದೆ ಇಷ್ಟು ಗಂಟೆಗಳು ಕಳೆದಿದ್ದವು. ಈಗ ಅವನ ಗಾಬರಿಯು ಹೆಚ್ಚಾಗುತ್ತಲೇ ಇದ್ದಿತ್ತು. ಸಾಕಿನ್ನು, ಇನ್ನಷ್ಟು ಕಾಯುವುದು ಬೇಡ ಅಂದುಕೊಂಡು ಅವನು ಕೂಡಲೇ ಬೈಕ್ ಹತ್ತಿ ತಿರುಗಿಸಿಕೊಂಡು ಸೀದಾ ಪೊಲೀಸ್ ಸ್ಟೇಷನ್ ಕಡೆಗೆ ಹೊರಟ. ಠಾಣೆ ತಲುಪುತ್ತಲೇ ಅವನು ಆನ್ ಡ್ಯೂಟಿಯಲ್ಲಿದ್ದ ಒಬ್ಬ ಅಧಿಕಾರಿಗೆ, ಸಾಹೇಬ್ರೆ, ನನ್ನ ತಂದೆ ತಾಯಿ ಬೆಳಗ್ಗಿನಿಂದಲೇ ಕಾಣೆಯಾಗಿದ್ದಾರೆ. ದೇವಸ್ಥಾನಕ್ಕೆ ಅಂತ ಹೋದವರು ಇದುವರೆಗೆ ಮನೆಗೆ ಬಂದಿಲ್ಲ. ನಾನು ಎಲ್ಲಾ ಜಾಗಗಳನ್ನು ಹುಡುಕಿದೆ, ಆದರೆ ಎಲ್ಲೂ ಅವರ ಸುಳಿವು ಸಿಗಲಿಲ್ಲ ಅಂತ ಹೇಳಿದ. ಇನ್ಸ್ಪೆಕ್ಟರ್ ಸಂದೀಪನನ್ನು ಆಳವಾದ ನೋಟದಿಂದ ನೋಡಿ, ನಿನ್ನ ಹೆಸರೇನು ಎಂದು ಕೇಳಿದ. ಸಂದೀಪ್, ಮತ್ತು ನನ್ನ ತಂದೆ ತಾಯಿ ಹೆಸರು ಸೋಮೇಶ್ ಮತ್ತು ಶಾಂತಮ್ಮ ಅಂತ ಹೇಳುತ್ತಾ ಅವಸರದಿಂದ ತನ್ನ ಫೋನಿನಿಂದ ಅವರ ಫೋಟೋವನ್ನು ತೋರಿಸಿದ. ದೂರು ದಾಖಲಿಸಿಕೊಳ್ಳುವಾಗ ಇನ್ಸ್ಪೆಕ್ಟರ್, ನೋಡಿ, ಪ್ರತಿ ಠಾಣೆಗೆ ನಾವು ಮಾಹಿತಿ ಕಳಿಸುತ್ತಿದ್ದೇವೆ, ಚಿಂತಿಸಬೇಡಿ, ಮಾಹಿತಿ ಸಿಕ್ಕರೆ ತಕ್ಷಣ ತಿಳಿಸುತ್ತೇವೆ ಎಂದರು. ಸಂದೀಪನ ಕಣ್ಣಲ್ಲಿ ನೀರು ಬಂದಿತ್ತು. ಆದರೆ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡನು. ಪೊಲೀಸರಿಂದ ಭರವಸೆ ಸಿಕ್ಕ ನಂತರ ಭಾರವಾದ ಮನಸ್ಸಿನಿಂದ ಮನೆಗೆ ಹೊರಟ. ಮನೆಯ ಕರೆಗಂಟೆ ಬಾರಿಸುವ ಮೊದಲೇ ಬಾಗಿಲು ತೆರೆಯಿತು. ಎದುರಿಗೆ ರಾಗಿಣಿ ನಿಂತಿದ್ದಳು. ಅವಳು ಸಂದೀಪನನ್ನು ಚಿಂತೆಯ ದೃಷ್ಟಿಯಲ್ಲಿ ನೋಡಿ, ಇಷ್ಟು ಲೇಟಾಕಾಯಿತು ಮತ್ತು ಅತ್ತೆ ಮಾವ ಎಲ್ಲಿ ಅನ್ನು ಅವನ ಹಿಂದೆ ಸುಮ್ಮನೆ ಆಚೆ ಈಚೆ ಹುಡುಕಾಡಿದಂತೆ ಮಾಡಿದಳು. ಸಂದೀಪನ ಕಣ್ಣಿಂದ ಕಣ್ಣೀರು ಧಾರೆಯಾಗಿ ಸುರಿಯತೊಡಗಿತು. ರೀ, ನೀವೇಕೆ ಅಳುತ್ತಿದ್ದೀರಿ? ಏನಾದ್ರೂ ಹೇಳಿ, ಏನಾಯ್ತು ಎಂದು ಅವನ ಮುಖದ ಭಾವವನ್ನ ಕಂಡು ಬೆಚ್ಚಿ ಬಿದ್ದವಳಂತೆ ಕೇಳಿದಳು ರಾಗಿಣಿ. ಸಂದೀಪನು ನಡುಗುವ ಸ್ವರದಲ್ಲಿ, ಅಮ್ಮ ಅಪ್ಪನ ಸುಳಿವು ಎಲ್ಲಿಯೂ ಸಿಗಲಿಲ್ಲ ಮತ್ತು ಅವರು ಎಲ್ಲಿಯೂ ಕಂಡು ಬರಲಿಲ್ಲ ಅಂತ ಹೇಳಿದ. ರಾಗಿಣಿಯು ಒಳಗೆ ನಗುತ್ತಾ ತನ್ನ ಚಿಂತೆಯ ಮುಖವನ್ನ ತೋರಿಸಲು ಪ್ರಯತ್ನಿಸುತ್ತಾ, ಅಯ್ಯೋ ದೇವರೇ, ಏನು ಹೇಳುತ್ತಿದ್ದೀರಿ ನೀವು? ಎಲ್ಲಿ ಏನಾದರೂ ತಪ್ಪಾಗಿದೆಯೇ ಅಂತ ಕೇಳಿದಳು. ಸಂದೀಪ್ ಸಂಪೂರ್ಣವಾಗಿ ಕುಸಿದು ಹೋಗಿದ್ದ. ಅವನ ತಾಯಿ ಮತ್ತು ತಂದೆ ಸುರಕ್ಷಿತವಾಗಿದ್ದರಾ? ಅಷ್ಟಕ್ಕೂ ಅವರು ಎಲ್ಲಿಗೆ ಹೋಗಿದ್ದರು? ರಾತ್ರಿಯ ಕತ್ತಲು ಗಾಢವಾಗಿದ್ದರೂ ಸಂದೀಪನ ಕಣ್ಣುಗಳಲ್ಲಿ ನಿದ್ರೆಯ ಹೆಸರೇ ಇರಲಿಲ್ಲ. ಅವನ ಕಣ್ಣುಗಳಲ್ಲಿ ತನ್ನ ತಂದೆ ತಾಯಿಯ ಚಿತ್ರಗಳೇ ಬರುತ್ತಿದ್ದವು. ಅವರು ಎಲ್ಲಿರಬಹುದು? ಸುರಕ್ಷಿತವಾಗಿದ್ದಾರಾ ಅಂತ ಯೋಚಿಸುತ್ತಾ ಮಗ್ಗಲು ಬದಲಿಸುತ್ತಲೇ ಇದ್ದ. ಆದರೆ ಅವನ ಚಡಪಡಿಕೆ ಕಡಿಮೆ ಆಗಲಿಲ್ಲ. ಹಿಂದಿನ ಶನಿವಾರದ ನೆನಪು ಅವನ ಕಣ್ಣ ಮುಂದೆ ಬಂದು ನಿಂತವು. ಯಾವಾಗ ಅವನು ಮನೆಗೆ ಬಂದನೋ ಆಗ ಅವನ ತಾಯಿ ಅವನನ್ನ ಬಿಗಿದಪ್ಪಿ, ಬಂದಿಯಾ ನನ್ನ ಮುದ್ದು ಮಗನೇ ಅಂತ ಹೇಳುತ್ತಾ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದ್ದಳು. ಅವನ ತಂದೆ ಬಿಳಿ ಕುರ್ತಾ ಮತ್ತು ಪೈಜಾಮದಲ್ಲಿ ತುಂಬಾ ಗೌರವಯುತವಾಗಿ ಕಾಣುತ್ತಿದ್ದರು. ಹಣೆಯ ಮೇಲೆ ಸಣ್ಣದಾದ ತಿಲಕವಿತ್ತು. ಅದು ಅವರ ಧಾರ್ಮಿಕತೆಯನ್ನ ತೋರಿಸುತ್ತಿತ್ತು. ಮಗನೇ, ಈಗ ನೀನು ಇಲ್ಲಿಯೇ ಕೆಲಸ ಹುಡುಕು. ನಿನ್ನನ್ನು ಬಿಟ್ಟು ಇರಲು ನಮಗೆ ಸಾಧ್ಯವಾಗುತ್ತಿಲ್ಲ ಅಂತ ಹೇಳಿದ್ದರು. ತಂದೆಯ ಮಾತುಗಳು ಅವನ ಕಿವಿಯಲ್ಲಿ ಇದುವರೆಗೂ ಕೇಳಿಸುತ್ತಿದ್ದಂತೆ ಆಗುತ್ತಿದ್ದವು. ಅಪ್ಪಾಜಿ, ನಿಮಗೆ ಗೊತ್ತೇ ಇದೆ, ಇಲ್ಲಿ ನಾನು ಯಾವುದೇ ನೌಕರಿ ಮಾಡಿದರೂ ಕಡಿಮೆ ಸಂಬಳ ಸಿಗುತ್ತದೆ. ಬೆಳಗಾವಿ ಅಂತ ನಗರದಲ್ಲಿ ಅದೇ ನೌಕರಿಗೆ 2 ಪಟ್ಟು ಹೆಚ್ಚಿಗೆ ಸಂಬಳ ಸಿಗುತ್ತದೆ ಅಂತ ಆ ದಿನ ಅವನು ಉತ್ತರ ಕೊಟ್ಟಿದ್ದ. ತಂದೆ ತಾಯಿಯ ಕಣ್ಣಲ್ಲಿ ಬೇಜಾರಿದ್ದರೂ ಅವರು ಮುಂದೆ ಏನು ಹೇಳಲಿಲ್ಲ. ಆದರೆ ನಿಮಗೆ ಭರವಸೆ ಕೊಡುತ್ತೇನೆ ಅಪ್ಪಾಜಿ, ಒಂದಿನ ನಾನು ಎಷ್ಟು ಗಳಿಸುತ್ತೇನೆ ಅಂದರೆ ಮತ್ತೆ ತಿರುಗಿ ಬೆಳಗಾವಿಗೆ ಹೋಗುವುದಿಲ್ಲ. ನಿಮ್ಮೊಂದಿಗೆ ಇದ್ದು ಇಲ್ಲಿಯೇ ಯಾವುದಾದರೂ ನನ್ನ ಸ್ವಂತ ಅಂಗಡಿ ತೆರೆಯುತ್ತೇನೆ ಅಂತ ಸಂದೀಪ್ ಹೇಳಿದ್ದ. ಅಷ್ಟರಲ್ಲಿ ರಾಗಿಣಿಯು ನಿದ್ರೆಯಿಂದ ಎಚ್ಚರಗೊಂಡು ಸಂದೀಪನನ್ನ ನೋಡಿ, ರೀ, ಲೈಟ್ ಏಕೆ ಉರಿಸುತ್ತಿದ್ದೀರಿ? ಆಫ್ ಮಾಡಿ ಅಂತ ಹೇಳಿ ಅವಳು ಮಗ್ಗಲು ಬದಲಿಸಿ ಮಲಗಿದಳು. ತಂದೆ ತಾಯಿ ಜೊತೆ ಕಾಲ ಕಳೆಯಬೇಕೆಂದು ನಾನೆಷ್ಟು ಕನಸು ಕಟ್ಟುಕೊಂಡಿದ್ದೆ. ಆದರೆ ಇಂದು ಅವರು ಎಲ್ಲಿಗೋ ಹೋಗಿಬಿಟ್ಟರು ಅಂದುಕೊಳ್ಳುತ್ತಾ ಅವನ ಹೃದಯ ದುಃಖದಿಂದ ತುಂಬಿ ಬಂದಿತ್ತು. ಅವನ ಕಣ್ಣಿಂದ ಕಣ್ಣೀರು ದಾರಿಯಾಗಿ ಸುರಿಯುತ್ತಿತ್ತು. ಅಯ್ಯೋ ದೇವರೇ, ನನ್ನ ಹೆತ್ತವರನ್ನು ಸುರಕ್ಷಿತವಾಗಿ ಮರಳಿ ಬರಲಿ ಅಂತ ಮನಸ್ಸಿನಿಂದ ದೇವರಿಗೆ ಕೇಳಿಕೊಂಡ. ರಾಗಿಣಿ ಮತ್ತೆ ಮಗ್ಗಲು ಬದಲಿಸಿ ಮಲಗಿದಳು. ಅತ್ತೆ ಮಾವ ಕಾಣೆಯಾಗಿದ್ದು ಅವಳಿಗೆ ಯಾವುದೇ ವ್ಯತ್ಯಾಸ ಇಲ್ಲದ ತರ. ಆದರೆ ಸಂದೀಪ್ ಪೂರ್ತಿ ರಾತ್ರಿ ಎಚ್ಚರವಾಗಿದ್ದ. ಅವನ ತಲೆಯಲ್ಲಿ ಪದೇ ಪದೇ ಒಂದೇ ಪ್ರಶ್ನೆ ಕಾಡುತ್ತಿತ್ತು.
ಅಮ್ಮ ಅಪ್ಪ ಎಲ್ಲಿಗೆ ಹೋದರು ಅಂತ. ನೆಮ್ಮದಿ ಇಲ್ಲದ ರಾತ್ರಿ ಕಳೆದ ನಂತರ ಮುಂಜಾನೆಯ ಸೂರ್ಯನ ಮೊದಲ ಕಿರಣವು ಸಂದೀಪನ ಮನಸ್ಸಿನ ಕತ್ತಲೆಯನ್ನ ಕಳೆಯಲಿಲ್ಲ. ಯಾವಾಗ ಅವನಿಗೆ ನಿದ್ರೆಯು ಆವರಿಸಲು ಶುರುವಾಯಿತೋ ಆಗ ಅಚಾನಕ್ಕಾಗಿ ಅವನ ತಲೆಗೆ ಒಂದು ವಿಚಾರ ಹೊಳೆಯಿತು. ಅಪ್ಪ ಅಮ್ಮ ಏನಾದರೂ ಸುಧೀರ್ ಕಾಕನ ಮನೆಗೇನಾದರೂ ಹೋಗಿರಬಹುದೇ ಅಂತ ಸಂದೀಪ್ ಯೋಚಿಸಿದ. ಕೂಡಲೇ ಬೆಚ್ಚಿ ಬಿದ್ದು ಒಮ್ಮೆಲೆ ಎದ್ದು ಬಟ್ಟೆ ಬದಲಿಸಿ ಮನೆಯಿಂದ ಹೊರ ನಡೆದ. ಯಾವಾಗ ಅವನು ಬೈಕಿನ ಕಿಕ್ಕನ್ನ ಹೊಡೆದನೋ ಆಗ ಒಳಗಿನಿಂದ ರಾಗಿಣಿಯು ಧ್ವನಿ ಕೇಳಿಸಿತ್ತು. ಇಷ್ಟು ಬೆಳಗ್ಗೆನೆ ಎಲ್ಲಿಗೆ ಹೊರಟಿದ್ದೀರಿ? ಚಹಾನಾದರೂ ಕುಡಿದು ಹೋಗಿ ಅಂತ. ಆದರೆ ಸಂದೀಪ್ ನಿಲ್ಲಲಿಲ್ಲ. ಒಂದು ಕ್ಷಣ ತಿರುಗಿ ನೋಡಿ, ರಾಗಿಣಿ, ಬಹುಶಃ ಅಪ್ಪ ಅಮ್ಮ ಸುಧೀರ್ ಕಾಕನ ಮನೆಗೆ ಹೋಗಿರಬಹುದಾ? ನಾನೊಂದು ಸಲ ಹೋಗಿ ನೋಡಿ ಬರುತ್ತೇನೆ ಅಂತ ಹೇಳಿದ. ರಾಗಿಣಿಯು ಅವನ ಮುಖದ ಚಿಂತೆಯನ್ನ ಗಮನಿಸಿದಳು. ಆದರೂ ಅವಳ ಕಣ್ಣುಗಳಲ್ಲಿ ಯಾವುದೇ ಚಿಂತೆ ಇರಲಿಲ್ಲ. ಅಲ್ಲದೆ ಅವಳ ಮುಖದಲ್ಲಿ ಮೆಲ್ಲನೆ ನಗು ಮೂಡಿತು. ಸುಧೀರ್ ಕಾಕನ್ ಮನೆಗೆ? ಆದರೆ ಅತ್ತೆ ಮಾವ ಹಾಗೇನು ಹೇಳಿಲ್ಲವಲ್ಲ ಅಂತ ಅವನೆದುರು ಏನೋ ಗೊತ್ತಿಲ್ಲದವರ ತರ ನಟಿಸಲು ಪ್ರಯತ್ನಿಸಿದಳು. ನನಗೇನು ಗೊತ್ತಿಲ್ಲ, ಆದರೆ ನಾನಿನ್ನು ಕಾಯಲು ಸಿದ್ಧನಿಲ್ಲ ಅಂತ ಹೇಳುತ್ತಾ ಅವಸರದಿಂದ ಗೇಟ್ ತೆಗೆದು ಬೈಕನ್ನ ಹೊರಗೆ ಹಾಕಿದ. ರಸ್ತೆಗಳು ಇನ್ನೂ ಖಾಲಿ ಇದ್ದವು. ಮುಂಜಾನೆಯ ನಿರವಮೌನದಲ್ಲಿ ಸಂದೀಪನ ಬೈಕಿನ ಶಬ್ದ ಒಂದೇ ಕೇಳಿಸುತ್ತಿತ್ತು. ಹೇ ದೇವರೇ, ಒಂದು ಸಾರಿ ಅಪ್ಪ ಅಮ್ಮ ಸಿಕ್ಕರೆ ಸಾಕು. ಅವನ ಕಣ್ಣೆದುರು ತಾಯಿಯ ಮುಖದ ಚಿತ್ರವು ಬರುತ್ತಿತ್ತು. ಅದು ಯಾವತ್ತಿಗೂ ಅವನಿಗೆ ಆಶೀರ್ವಾದ ಮಾಡುವ ದೃಶ್ಯದ ಮುಖ. ತಂದೆಯ ಆ ಮಾತುಗಳು ನೆನಪಿಗೆ ಬರುತ್ತಿದ್ದವು. ಮಗನೇ, ಸ್ವಲ್ಪ ರೆಸ್ಟ್ ಮಾಡು, ಯಾವಾಗಲೂ ಬರೀ ಓಡುತ್ತಲೇ ಇರುತ್ತೀಯಾ ಅಂತ ಹೇಳುವ ಮಾತುಗಳು. ಅವರು ನನ್ನ ಮೇಲೆ ಕೋಪಗೊಂಡು ಮನೆ ಬಿಟ್ಟು ಹೋಗಿದ್ದಾರಾ? ಈ ಯೋಚನೆ ಬಂದ ಕೂಡಲೇ ಸಂದೀಪನ ಹೃದಯ ಕಂಪಿಸಿತು. ಬೈಕಿನ ವೇಗವು ಮತ್ತಷ್ಟು ಹೆಚ್ಚಿಸಿ ನೇರವಾಗಿ ಸುಧೀರ್ ಕಾಕನ ಮನೆಯ ಕಡೆಗೆ ಹೊರಟನು. ನಿಜವಾಗ್ಲೂ ಸಂದೀಪನ ತಂದೆ ತಾಯಿ ಅಲ್ಲಿ ಸಿಗುವರೆ ಅಥವಾ ನಿಜವೂ ಬೇರೆಯದೇ ಆಗಿದೆಯಾ? ಸಂದೀಪ್ ವೇಗವಾಗಿ ಬೈಕ್ ಓಡಿಸಿಕೊಂಡು ಸುಧೀರ್ ಕಾಕನ ಮನೆಗೆ ತಲುಪಿದ. ಬಹುಶಃ ತನ್ನ ಹೆತ್ತವರು ಇಲ್ಲಿಯೇ ಸಿಗುತ್ತಾರೆ ಎಂಬ ಭರವಸೆ ಅವನಲ್ಲಿತ್ತು. ಬೈಕ್ ನಿಲ್ಲಿಸಿದ ತಕ್ಷಣ ಮನೆಯ ಬಾಗಿಲು ಬಡಿದ. ಕಾಕಾ ಕಾಕಾ, ಬಾಗಿಲು ತೆರೆಯಿರಿ. ಒಳಗಿನಿಂದ ಸ್ವಲ್ಪ ಹೊತ್ತಿನಲ್ಲಿ ಒಂದು ಶಬ್ದ ಕೇಳಿತು. ಇಷ್ಟು ಬೆಳಗ್ಗೆನೆ ಯಾರು ಅನ್ನುತ್ತಾ ಬಾಗಿಲು ತೆರೆದಾಗ ಸಂದೀಪನು ಗಾಬರಿಯ ಸ್ವರದಲ್ಲಿ, ಕಾಕಾ, ಅಪ್ಪ ಅಮ್ಮ ಇಲ್ಲಿಗೆ ಬಂದಿದ್ದಾರಾ ಅಂತ ಕೇಳಿದ. ಸುಧೀರ್ ಕಾಕ ಅವನನ್ನ ವಿಚಿತ್ರದಿಂದ ನೋಡಿ, ಇಲ್ಲ ಮಗನೇ, ನಾನು ನಿನ್ನ ತಂದೆಯನ್ನ ನೋಡಿ 1 ತಿಂಗಳುಗಳೇ ಆಯಿತು ಅಂತ ಹೇಳಿದಾಗ ಸಂದೀಪನ ಮುಖದ ಬಣ್ಣವೇ ಬದಲಾಯಿತು. 1 ತಿಂಗಳಾಯ್ತಾ? ಹಾ ಮಗನೇ, ಎಲ್ಲವೂ ಸರಿಯಾಗಿದೆ ತಾನೆ? ಸಂದೀಪನ ಹತ್ತಿರ ಯಾವುದೇ ಉತ್ತರವಿರಲಿಲ್ಲ. ಅವನ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ. ಎಲ್ಲಿಗೆ ಹೋಗಲಿ, ಯಾರನ್ನು ಕೇಳಲಿ ಅಂತ. ಕಾಕಾ, ಅಮ್ಮ ಅಪ್ಪ ನಿನ್ನೆ ಸಂಜೆಯಿಂದ ಕಾಣೆಯಾಗಿದ್ದಾರೆ. ದೇವಸ್ಥಾನಕ್ಕೆ ಅಂತ ಹೇಳಿ ಹೋದವರು ಇದುವರೆಗೂ ಮನೆಗೆ ಬಂದಿಲ್ಲ. ನಾನು ಪೊಲೀಸ್ ಠಾಣೆಗೆ ರಿಪೋರ್ಟ್ ಕೂಡ ಕೊಟ್ಟಿದ್ದೇನೆ ಅಂತ ಸಂದೀಪ್ ಹೇಳಿದ. ಸುಧೀರ್ ಕಾಕಾನು ಇದನ್ನು ಕೇಳಿ ಬೇಜಾರು ಮಾಡಿಕೊಂಡ. ಆಗ ಅವನು, ಅರೇ, ಇದು ಗಂಭೀರ ವಿಷಯವಾಗಿದೆ. ಮಗನೇ, ನೀನು ಉಳಿದ ಸಂಬಂಧಿಕರಲ್ಲಿ ವಿಚಾರಿಸಿದೀಯಾ ಅಂತ ಸಾಂತ್ವನದಿಂದ ಕೇಳಿದರು. ಸಂದೀಪನು ನಿರಾಸೆಯಿಂದ ತಲೆ ಅಲ್ಲಾಡಿಸುತ್ತಾ, ಯಾರಿಗೂ ಗೊತ್ತಿಲ್ಲ. ಈಗ ನನಗೆ ತುಂಬಾ ಹೆದರಿಕೆ ಆಗುತ್ತಿದೆ ಕಾಕಾ ಅಂತ ಸಂದೀಪ ತನ್ನ ಅಳಲನ್ನು ತೋಡಿಕೊಂಡ. ಸುಧೀರ್ ಕಾಕ ಸಂದೀಪನ ಭುಜ ತಟ್ಟಿದ. ಮಗನೇ, ಚಿಂತಿಸಬೇಡ, ಪೊಲೀಸರು ತನಿಖೆ ನಡೆಸುತ್ತಾರೆ. ಆದರೆ ನಾವು ಏನಾದರೂ ಮಾಡಬೇಕಾಗಿದೆ. ಒಳಗೆ ಬಾ, ನಾವು ಇತರ ಸಂಬಂಧಿಕರಿಗೆ ಫೋನ್ ಮಾಡಿ ತಿಳಿದುಕೊಳ್ಳೋಣ ಅಂತ ಹೇಳಿದರು. ಸಂದೀಪನ ಕಣ್ಣುಗಳು ಹುದುಗಿದಂತೆ ಆದವು. ಈಗ ಅವನು ಧೈರ್ಯ ಕಳೆದುಕೊಳ್ಳುವ ಮಾತೇ ಇರಲಿಲ್ಲ. ಈಗ ಸಂದೀಪ್ ಏನು ಮಾಡುತ್ತಾನೆ? ಅವನ ತಂದೆ ತಾಯಿಯ ಸುಳಿವು ಸಿಗುವುದೇ? ಅಥವಾ ಈ ಕಥೆಯಲ್ಲಿ ಬೇರೆ ಯಾವುದೋ ದೊಡ್ಡ ಸತ್ಯ ಅಡಗಿದೆಯಾ? ಸಂದೀಪ್ ತನ್ನ ತಂದೆ ತಾಯಿಯ ವಿಷಯವಾಗಿ ಬೇಜಾರಿನಲ್ಲಿದ್ದರೆ, ಇನ್ನೊಂದು ಕಡೆಗೆ ಅವನ ಪತ್ನಿ ರಾಗಿಣಿಯು ತನ್ನದೇ ಲೋಕದಲ್ಲಿ ಮಗ್ನವಾಗಿದ್ದಳು. ಅವಳು ರೂಮಿನಲ್ಲಿ ಕುಳಿತು ತನ್ನ ಸ್ನೇಹಿತೆ ನಿಶಾ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದಳು. ಅತ್ತೆ ಮಾವ ಮನೆ ಬಿಟ್ಟು ಹೋಗಿದ್ದಕ್ಕೆ ನಿಜಕ್ಕೂ ಬೇಸರವಿದ್ದಂತೆ ಅವರ ದನಿಯಲ್ಲಿ ಗಾಢವಾದ ದುಃಖವಿದ್ದಿತ್ತು. ಏನು ಹೇಳಲಿ ನಿಶಾ, ಅತ್ತೆ ಮಾವ ಮನೆ ಬಿಟ್ಟು ಹೋಗಿದ್ದಕ್ಕೆ ನನ್ನ ಮನಸ್ಸಿಗೆ ತುಂಬಾ ದುಃಖವಾಗಿದೆ ಅಂತ ಅವಳು ದುಃಖದ ಸ್ವರದಲ್ಲಿ ಹೇಳಿದಾಗ ನಿಶಾಳು ಇದನ್ನು ಕೇಳಿ ಬೆಚ್ಚಿಬಿದ್ದಳು. ಏನು, ನಿನ್ನ ಮನಸ್ಸಿಗೆ ಬೇಜಾರಾಗಿದೆಯಾ? ಅದು ನಿನ್ನ ಅತ್ತೆ ಮಾವ ಹೋಗಿದ್ದಕ್ಕೆ? ಇದು ಹೇಗೆ ಸಾಧ್ಯ ಅಂತ ವಿಚಿತ್ರದಿಂದ ಕೇಳಿದಳು. ರಾಗಿಣಿಯು ಒಂದು ಕ್ಷಣ ಮೌನವಾದರೂ ಆಗ ಇದ್ದಕ್ಕಿದ್ದಂತೆ ಅವಳ ಧ್ವನಿಯಲ್ಲಿ ಕಿಡಿಗೇಡಿತನ ಕಾಣಿಸಿಕೊಂಡಿತು ಮತ್ತು ಅವಳು ಜೋರಾಗಿ ನಗುತ್ತಾ, ಹೇ ಹುಚ್ಚಿ, ನೀನು ನನ್ನ ನಟನೆಯನ್ನೇ ನಿಜ ಎಂದು ತಿಳಿದು ಬಿಟ್ಟಿ. ನಿಜ ಹೇಳಬೇಕು ಅಂದರೆ ಅವರು ಇಲ್ಲದ್ದಕ್ಕೆ ನನಗೆ ಯಾವ ವ್ಯತ್ಯಾಸವೂ ಆಗಿಲ್ಲ. ಬದಲಾಗಿ ಈಗ ಮನೆಯಲ್ಲಿ ಎಷ್ಟೊಂದು ಶಾಂತಿ ನೆಲೆಸಿದೆ ಅಂತ ಹೇಳಿದಳು. ನಿಶಾಳು ರಾಗಿಣಿಯ ಮಾತು ಕೇಳಿ ನಗುತ್ತಾ, ಅರೆ ಗೆಳತಿ, ನೀನಂತೂ ಮಹಾನ್ ಚತುರೆ. ಮೇಲ್ನೋಟಕ್ಕೆ ಇಂತಹ ನಟನೆ ಮತ್ತು ಒಳಗಿನಿಂದ ಇಷ್ಟು ಮಜಾ ತೆಗೆದುಕೊಳ್ಳುತ್ತಿದ್ದೀಯಾ ಅಂತ ಹೇಳಿದಳು. ರಾಗಿಣಿಯು ನಗುತ್ತಲೇ, ಅರೆ, ನಾನಂತೂ ಅವರನ್ನ ಗೋಳು ಒಯ್ದುಕೊಳ್ಳುವುದರಲ್ಲಿಯೇ ಮಜಾ ತೆಗೆದುಕೊಳ್ಳುತ್ತಿದ್ದೆ.
ಅವರು ಇಲ್ಲಿದ್ದಾಗ ಯಾವುದಾದರೂ ನೆಪದಲ್ಲಿ ಅವರಿಗೆ ಬೈದಾಡುತ್ತಿದ್ದೆ. ಈಗ ಅವರಿಲ್ಲದಾದಾಗ ಅವರ ನೆನಪು ಬರುವುದಿಲ್ಲವೇ ಅಂತ ಖುಷಿಯಿಂದ ಹೇಳಿದಳು. ಫೋನಿನ ಇನ್ನೊಂದು ಕಡೆಯಿಂದ ನಿಶಾಳು ಜೋರಾಗಿ ನಗುತ್ತಿದ್ದಳು. ವಾ, ನೀನಂತೂ ನಿಜವಾಗ್ಲೂ ಬಹಳ ಚಾಲಾಕಿ ಇದೀಯಾ. ಆದರೆ ಸಂದೀಪರಿಗೆ ನಿನ್ನ ಮೇಲೆ ಯಾವುದೇ ಅನುಮಾನ ಬಂದಿಲ್ಲ ತಾನೆ ಅಂತ ಕೇಳಿದಳು. ರಾಗಿಣಿಯು ತನ್ನ ಉಗುರುಗಳಿಗೆ ಪಾಲಿಶ್ ಹಚ್ಚುತ್ತಾ ನಿರ್ಲಕ್ಷ್ಯದಿಂದಲೇ, ಅರೆ ಇಲ್ಲ, ಅವನು ತನ್ನ ಹೆತ್ತವರ ಚಿಂತೆಯಲ್ಲೇ ಮುಳುಗಿದ್ದಾನೆ. ಅವನ ಎದುರಿಗೆ ನಾನೆಷ್ಟು ಒಳ್ಳೆಯ ಹೆಂಡತಿಯಾಗುತ್ತೇನೆ ಅನ್ನುವುದು ಸಹ ಅವನಿಗೆ ತಿಳಿಯುವುದಿಲ್ಲ. ಹಿಂದಿನಿಂದ ಅವನ ಜೀವನವನ್ನೇ ನರಕ ಮಾಡಿದ್ದೇನೆ ಅನ್ನುವುದು ಅವನಿಗೆ ತಿಳಿದಿಲ್ಲ ಅಂತ ಹೇಳಿದಳು. ಇಬ್ಬರು ಸೇರಿ ದೊಡ್ಡ ಚಾಲಾಕಿತನ ಮಾಡಿದವರ ತರ ಜೋರು ಜೋರಾಗಿ ನಗತೊಡಗಿದರು. ಇಲ್ಲಿ ಸಂದೀಪ್ ಮನೆಗೆ ಮರಳಿ ಬಂದಿದ್ದ. ಅವನಿಗೆ ಪೂರ್ತಿ ರಾತ್ರಿ ನಿದ್ದೆ ಇರಲಿಲ್ಲ. ಅಪ್ಪ ಅಮ್ಮ ಎಲ್ಲಿಗೆ ಹೋದರು ಅನ್ನುವುದೇ ಅವನ ಪ್ರಶ್ನೆ ಆಗಿತ್ತು. ರಾಗಿಣಿಯು ಫೋನಿನಲ್ಲಿ ಜೋರು ಜೋರಾಗಿ ನಗುವುದನ್ನ ಕೇಳಿ ಅವನಿಗೆ ಒಂದು ಕ್ಷಣ ವಿಚಿತ್ರವಾಯಿತು. ಆದರೆ ಈಗ ಅವನು ಬೇಜಾರಿನಲ್ಲಿ ಇದ್ದಿದ್ದರಿಂದ ಅವಳ ಕಡೆಗೆ ಹೆಚ್ಚು ಗಮನ ಕೊಡಲಿಲ್ಲ. ಅವನು ಮತ್ತೆ ಪೊಲೀಸ್ ಠಾಣೆಗೆ ಫೋನ್ ಮಾಡಿ, ಸರ್, ನನ್ನ ಹೆತ್ತವರ ಯಾವುದಾದರೂ ಸುಳಿವು ಸಿಕ್ಕಿದೆ ಅಂತ ಕೇಳಿದಾಗ ಆ ಕಡೆಯಿಂದ, ನಾವು ತುಂಬಾ ಪ್ರಯತ್ನ ಮಾಡುತ್ತಿದ್ದೇವೆ, ಆದರೆ ಇದುವರೆಗೂ ಯಾವುದೇ ಸುಳಿವು ಸಿಕ್ಕಿಲ್ಲ. ನಿಮಗೇನಾದರೂ ಸುಳಿವು ಸಿಕ್ಕರೆ ಕೂಡಲೇ ನಮಗೆ ತಿಳಿಸಿ ಅಂತ ಅಧಿಕಾರಿ ಹೇಳಿದರು. ಸಂದೀಪನ ಫೋನ್ ಸಂಪರ್ಕ ಕಡಿತಗೊಳಿಸಿ ತನ್ನ ತಲೆ ಹಿಡಿದುಕೊಂಡು ಕುಳಿತ. ಈಗ ಅವನೇನು ಮಾಡಲು ಸಾಧ್ಯ? ಕತೆ ಈಗ ಯಾವ ತಿರುವು ಪಡೆಯುತ್ತದೆ? ಸಂದೀಪನಿಗೆ ತನ್ನ ಹೆತ್ತವರ ಸುಳಿವು ಸಿಗುವುದೇ? ಎಂದಾದರೂ ರಾಗಿಣಿಯ ನಿಜ ರೂಪ ಸಂದೀಪನ ಮುಂದೆ ಬರುವುದೇ? ಸಮಯ ಮೀರುತ್ತಿತ್ತು ಮತ್ತು ಸಂದೀಪನ ಚಡಪಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. 10 ದಿನಗಳು ಕಳೆದು ಹೋಗಿದ್ದವು. ಆದರೆ ಇದುವರೆಗೂ ಅವನ ಹೆತ್ತವರ ಕುರುಹು ಪತ್ತೆಯಾಗಿರಲಿಲ್ಲ. ಅವನು ಸಾಧ್ಯವಿರುವ ಜಾಗವನ್ನೆಲ್ಲ ಹುಡುಕಿದ್ದನು. ಸಂಬಂಧಿಕರ ಮನೆ, ದೇವಸ್ಥಾನಗಳು, ಧರ್ಮಶಾಲೆಗಳು, ಆಸ್ಪತ್ರೆಗಳು ಮತ್ತು ಶವಾಗಾರಕ್ಕೂ ಭೇಟಿ ನೀಡಿದ್ದನು. ಆದರೆ ಎಲ್ಲಿಯೂ ಯಾವುದೇ ಮಾಹಿತಿ ಸಿಗಲಿಲ್ಲ. ಬೆಳಗ್ಗೆಯಿಂದ ಸಂದೀಪನು ಮನೆಯಲ್ಲಿಯೇ ಸುಮ್ಮನೆ ಕುಳಿತಿದ್ದ. ಅವನ ಮುಖದಲ್ಲಿ ಸುಸ್ತು ಮತ್ತು ಕಣ್ಣುಗಳಲ್ಲಿ ಚಿಂತೆ ನಿಚ್ಚಳವಾಗಿ ಕಾಣುತ್ತಿತ್ತು. ಯಾವ ರಾಗಿಣಿಯು ಇದುವರೆಗೂ ಅವನ ದುಃಖದ ಆನಂದ ಪಡೆಯುತ್ತಿದ್ದಳೋ ಇಂದು ಮೊದಲ ಸಲ ಈ ವಿಷಯವಾಗಿ ಅವನೊಂದಿಗೆ ಮಾತನಾಡಲು ಬಂದಳು. ಸಂದೀಪ್, ನೀವು ತುಂಬಾ ಅಸಮಾಧಾನಗೊಂಡಿದ್ದೀರಿ ಎಂದು ನನಗೆ ಅರ್ಥವಾಗುತ್ತದೆ ಅಂತ ಅವಳು ನಟಿಸುತ್ತಾ ಮೃದುವಾದ ಧ್ವನಿಯಲ್ಲಿ ಹೇಳಿದಳು. ಆದರೆ ಎಷ್ಟು ದಿನ ಅಂತ ಹೀಗೆ ಚಿಂತೆ ಮಾಡುತ್ತೀರಿ? ಒಂದು ವೇಳೆ ಅತ್ತೆ ಮಾವ ತೀರ್ಥಯಾತ್ರೆಗೆ ಹೋಗಿರುವ ಸಾಧ್ಯತೆ ಇದೆಯೇ? ಅಥವಾ ಯಾವುದಾದರೂ ಸಾಧು ಸಂತರ ಜೊತೆಗೆ ಹೋಗಿರಬಹುದೇ ಅಂತ ಹೇಳಿದಳು. ರಾಗಿಣಿಯ ಮಾತು ಕೇಳಿ ಸಂದೀಪನಿಗೆ ಇದ್ದಕ್ಕಿದ್ದಂತೆ ಕೋಪ ಬಂದಿತು. ಅವನ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು. ಅವನು ತಟ್ಟನೆ ಎದ್ದು ನಿಂತು ಜೋರು ಧ್ವನಿಯಲ್ಲಿ, ಏನು ಮಾತಾಡ್ತಾ ಇದ್ದೀಯ ರಾಗಿಣಿ? ಅಪ್ಪ ಅಮ್ಮ ನಮಗೆ ಹೇಳದೆ ಎಲ್ಲಿಗೂ ಹೋಗುವುದಿಲ್ಲ ಅಂತ ನಿನಗೆ ಗೊತ್ತೇ ಇದೆ. ಮತ್ತು ಅವರು ತೀರ್ಥಯಾತ್ರೆಗೆ ಹೋಗುವ ಪ್ರಶ್ನೆಯೇ ಇಲ್ಲ. ಎಲ್ಲಿಯವರೆಗೂ ನಾನು ಅವರೊಂದಿಗೆ ಹೋಗುವುದಿಲ್ಲವೋ ಅಲ್ಲಿಯವರೆಗೂ ಎಲ್ಲೂ ಹೋಗುವುದಿಲ್ಲ ಅಂತ ಅಮ್ಮ ಹೇಳುತ್ತಿದ್ದರು. ಸಂದೀಪನ ಕೋಪ ನೋಡಿ ರಾಗಿಣಿ ಸ್ವಲ್ಪ ಗಾಬರಿಯಾದರೂ ಮುಖದಲ್ಲಿ ಚಿಂತೆಯ ಮುಖವಾಡವನ್ನ ಕಾಯ್ದುಕೊಂಡಿದ್ದಳು. ಹಾಗಾದರೆ ಅವರು ಎಲ್ಲಿಗೆ ಹೋದರು ಸಂದೀಪ್? ಈಗ 10 ದಿನಗಳಾದವು. ಯಾವ ಸುದ್ದಿಯೂ ಏಕೆ ಗೊತ್ತಾಗುತ್ತಿಲ್ಲ ಅಂತ ರಾಗಿಣಿ ಮೆಲ್ಲನೆ ಕೇಳಿದಳು. ಆದರೆ ಈ ಸಮಯದಲ್ಲಿ ಸಂದೀಪ್ ಪೂರ್ತಿಯಾಗಿ ನೊಂದುಕೊಂಡಿದ್ದಾನಲ್ಲ ಎಂದು ಅವಳೊಳಗೆ ವಿಚಿತ್ರವಾದ ಸಂತೋಷವಿತ್ತು. ಸಂದೀಪ್ ಅವಳ ಯಾವ ಮಾತಿಗೂ ಉತ್ತರಿಸಲಿಲ್ಲ. ಅವನು ಸಿಟ್ಟಿನಲ್ಲಿ ಊಟ ಮಾಡುವುದನ್ನ ಅರ್ಧಕ್ಕೆ ಬಿಟ್ಟು ಎದ್ದು ನಿಂತ ಮತ್ತು ಸೀದಾ ತನ್ನ ತಂದೆ ತಾಯಿಯ ರೂಮಿಗೆ ಹೋದನು. ಇದು ಅದೇ ಕೋಣೆಯಾಗಿತ್ತು. ಇಲ್ಲಿ ಅವನ ತಾಯಿಯು ಪ್ರತಿ ಶನಿವಾರ ದೀಪ ಹಚ್ಚಿಡುತ್ತಿದ್ದಳು. ಇಲ್ಲಿ ಅವನ ತಂದೆ ಕುಳಿತು ರಾಮಾಯಣ ಓದುತ್ತಿದ್ದರು. ಇಲ್ಲಿ ಪ್ರತಿ ಸಲ ಬಂದಾಗ ಸಂದೀಪನು ಅವರೊಂದಿಗೆ ಕುಳಿತುಕೊಳ್ಳುತ್ತಿದ್ದ. ಆದರೆ ಇಂದು ಕೋಣೆಯಲ್ಲಿ ವಿಚಿತ್ರವಾದ ಮೌನ ಆವರಿಸಿತ್ತು. ಸಂದೀಪ್ ಅಮ್ಮನ ಪೂಜೆಯ ತಟ್ಟೆಯನ್ನ ಹಾಗೇ ಇಟ್ಟಿದ್ದನ್ನ ನೋಡಿದನು. ಅಪ್ಪಾಜಿಯ ಕನ್ನಡಕದ ಪೆಟ್ಟಿಗೆಯು ಹಾಗೆ ಮೇಜಿನ ಮೇಲೆ ಬಿದ್ದಿತ್ತು ಮತ್ತು ಅವರ ನೆಚ್ಚಿನ ಪುಸ್ತಕಗಳು ಅಲ್ಲಿಯೇ ಇದ್ದವು. ಎಲ್ಲವೂ ಇದ್ದವು, ಆದರೆ ಅವರಿಬ್ಬರು ಮಾತ್ರ ಇರಲಿಲ್ಲ. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವನು ನಿಧಾನವಾಗಿ ತನ್ನ ತಂದೆಯ ಕುರ್ಚಿಯನ್ನ ಮುಟ್ಟಿದನು ಮತ್ತು ಅವನ ತಾಯಿಯ ಹೊದಿಕೆಯನ್ನ ಎತ್ತಿ ಹಿಡಿದನು. ಆ ತಿಳಿ ಗುಲಾಬಿ ಹೊದಿಕೆಯನ್ನ ಮುಟ್ಟಿದ ತಕ್ಷಣ ಅವನ ಬೆರಳುಗಳು ನಡುಗಲು ಪ್ರಾರಂಭಿಸಿದವು. ಅಮ್ಮ, ಅಪ್ಪ, ನೀವೆಲ್ಲಿಗೆ ಹೋಗಿದ್ದೀರಿ ಅಂತ ತನ್ನಲ್ಲಿಯೇ ಗೊಣಗಿಕೊಂಡ. ರೂಮಿನ ಆ ನಿರವ ಮೌನ ಅವನ ಹೃದಯವನ್ನ ಮತ್ತಷ್ಟು ಭಾರ ಮಾಡಿತು. ಅವನು ತಾಯಿಯ ಹೊದಿಕೆಯನ್ನು ತನ್ನ ಎದೆಯ ಮೇಲೆ ಅಪ್ಪಿ ಹಿಡಿದು ಸುಮ್ಮನೆ ನೆಲದ ಮೇಲೆ ಕುಳಿತ. ಅವನು ಎಂದಾದರೂ ತನ್ನ ತಂದೆ ತಾಯಿಯನ್ನ ಹುಡುಕಿ ಕರೆದುಕೊಂಡು ಬರುವವನೇ? ಬೆಳಗಿನ 10 ಗಂಟೆ ಆಗುತ್ತಲಿತ್ತು. ಅಡುಗೆ ಮನೆಯಲ್ಲಿ ರಾಗಿಣಿ ನಾಷ್ಟಾ ತಯಾರು ಮಾಡುತ್ತಿದ್ದಳು. ಆದರೆ ಪದೇ ಪದೇ ಅವಳ ದೃಷ್ಟಿಯು ತನ್ನ ಫೋನಿನ ಮೇಲೆಯೇ ಹೋಗುತ್ತಿತ್ತು. ಯಾವಾಗ ಅವಳ ಗೆಳತಿ ನಿಶಾ ಫೋನ್ ಮಾಡುತ್ತಾಳೋ ಅಂತ ರಾಗಿಣಿ ಕಾಯುತ್ತಿದ್ದಳು. ಏಕೆಂದರೆ ತನ್ನ ನಟನೆಯ ಬಗ್ಗೆ ಮತ್ತೊಮ್ಮೆ ಅವಳೊಂದಿಗೆ ನಗುನಗುತ್ತಾ ಮಾತನಾಡಬೇಕು ಅಂತ. ಅಷ್ಟರಲ್ಲಿ ಲಿವಿಂಗ್ ರೂಮ್ ನಲ್ಲಿದ್ದ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗಿತು.
ಅಡಿಗೆ ಮನೆಯಿಂದಲೇ ರಾಗಿಣಿಯು ಕೂಗುತ್ತಾ, ರೀ ಸಂದೀಪ್ ನೋಡ್ರಿ ಯಾರು ಅಂತ ಅಂದಳು. ಆದರೆ ತನ್ನ ರೂಮಲ್ಲಿ ಸುಮ್ಮನೆ ಕುಳಿತು ವಿಚಾರದಲ್ಲಿ ಕಳೆದು ಹೋಗಿದ್ದ ಸಂದೀಪ್ ಅವನಿಗೆ ರಾತ್ರಿ ಪೂರ್ತಿ ನೆಮ್ಮದಿಯ ನಿದ್ದೆ ಆಗಿರಲಿಲ್ಲ. ಅವನ ಕಣ್ಣುಗಳ ಕೆಳಗೆ ಕಪ್ಪು ಕಲೆ ಗೋಚರಿಸುತ್ತಿತ್ತು. ಅಪ್ಪ ಅಮ್ಮ ಇಲ್ಲದೆ ಅವನಿಗೆ ಮನೆಯಲ್ಲಿ ಸಮಯವೇ ಸರಿಯುತ್ತಿರಲಿಲ್ಲ. ಫೋನಿನ ರಿಂಗು ಸತತವಾಗಿ ಕೇಳುತ್ತಲೇ ಇತ್ತು. ಅವನು ಮನಸ್ಸಿಲ್ಲದ ಮನಸ್ಸಿನಿಂದ ರಿಸೀವರ್ ಎತ್ತಿದ. ಹಲೋ ಸಂದೀಪ್, ಇದೇನಿದು? ನೀನು ಆಫೀಸ್ಗೆ ಬರುವುದನ್ನೇ ಬಿಟ್ಟಿದ್ದೀಯಾ? ಯಾವುದೇ ಅಪ್ಡೇಟ್ ಕೂಡ ಕೊಡುತ್ತಿಲ್ಲ. ಫೋನಿನ ಇನ್ನೊಂದು ಕಡೆಯಿಂದ ಅವನ ಬಾಸ್ನ ಜೋರಾದ ಧ್ವನಿಯು ಕೇಳಿಸಿತು. ಸರ್, ನಾನೀಗ ತುಂಬಾ ತೊಂದರೆಯಲ್ಲಿ ಇದ್ದೇನೆ. ನನ್ನ ತಂದೆ ತಾಯಿ ನಾಪತ್ತೆ ಆಗಿದ್ದಾರೆ. ನಾನು ಅವರನ್ನ ಹುಡುಕಾಡಲು ನಿಂತಿದ್ದೇನೆ ಅಂತ ಸಂದೀಪನು ಮೆಲ್ಲನೆ ಆದರೆ ಸುಸ್ತಾದ ಧ್ವನಿಯಲ್ಲಿ ಹೇಳಿದ. ನೋಡು ಸಂದೀಪ್, ನಿನ್ನ ಪ್ರಾಬ್ಲಮ್ ನನಗೆ ಅರ್ಥ ಆಗುತ್ತೆ. ಆದ್ರೆ ಆಫೀಸ್ನಲ್ಲೂ ಕೆಲವು ರೂಲ್ಸ್ ಇದೆ. ನಾನು ನಿನಗೆ 1 ವಾರ ರಜೆ ಕೊಟ್ಟಿದ್ದೆ. ಆದರೆ ಈಗ 10 ದಿನ ಕಳೆದಿದೆ. ಕಂಪನಿಗೆ ನಿನ್ನ ಅವಶ್ಯಕತೆ ಇದೆ. ಒಂದು ವೇಳೆ ನೀನು 2 ದಿನದಲ್ಲಿ ಕೆಲಸಕ್ಕೆ ಬಾರದಿದ್ದಲ್ಲಿ ನಿನ್ನ ಸ್ಥಾನಕ್ಕೆ ಬೇರೆ ಯಾರನ್ನಾದರೂ ನೇಮಿಸಿಕೊಳ್ಳಬೇಕಾಗುತ್ತದೆ ಅಂತ ಬಾಸ್ ಸ್ಪಷ್ಟವಾಗಿ ಹೇಳಿದರು. ಆದರೆ ಸರ್ ಅಂತ ಸಂದೀಪ್ ಅನ್ನುವಷ್ಟರಲ್ಲಿ ಆ ಕಡೆಯಿಂದ ಸಂಪರ್ಕ ಕಡಿತಗೊಳಿಸಲಾಯಿತು. ಸಂದೀಪ್ ಫೋನ್ ಕೆಳಗಿಟ್ಟು ತಲೆ ಹಿಡಿದು ಕುಳಿತ. ಈಗ ಅವನಿಗೆ ಮತ್ತೊಂದು ದೊಡ್ಡ ಸಮಸ್ಯೆ ಎದುರಾಗಿತ್ತು. ಅವನು ಕೆಲಸ ಬಿಟ್ಟು ಕುಳಿತರೆ ತನ್ನ ಹೆತ್ತವರು ಹಿಂತಿರುಗಿದ ನಂತರ ಅವರನ್ನು ಹೇಗೆ ನೋಡಿಕೊಳ್ಳಬೇಕು? ಒಂದು ವೇಳೆ ನೌಕರಿಗೆ ಹೊರಟರೆ ಹೆತ್ತವರನ್ನ ಹುಡುಕಲು ಸಮಯವನ್ನು ಎಲ್ಲಿಂದ ತೆಗೆಯಬೇಕು ಅನ್ನುವುದು. ಅಷ್ಟರಲ್ಲಿ ರಾಗಿಣಿಯು ಅವನಲ್ಲಿಗೆ ಬಂದು, ಏನಾಯ್ತು? ಫೋನ್ ಯಾರು ಮಾಡಿದ್ದರು ಅಂತ ಕೇಳಿದಾಗ ಅವನು, ಆಫೀಸ್ನಿಂದ ಬಂದಿತ್ತು. 2 ದಿನದಲ್ಲಿ ನಾನು ಹಾಜರಾಗದಿದ್ದರೆ ಬೇರೆ ಯಾರನ್ನಾದರೂ ನನ್ನ ಸ್ಥಾನಕ್ಕೆ ತೆಗೆದುಕೊಳ್ಳುತ್ತಾರಂತ ಹೇಳಿದರು ಅಂತ ಸಂದೀಪನು ನಿರಾಸೆಯ ಧ್ವನಿಯಲ್ಲಿ ಹೇಳಿದ. ಹಾಗಾದರೆ ಮುಂದೆ ಅಂತ ರಾಗಿಣಿಯು ತನ್ನ ಭುಜವನ್ನು ಎತ್ತರಿಸಿ ನಿರ್ಲಕ್ಷ್ಯತನದಿಂದ, ನೀವೇನು ಯೋಚಿಸಿದಿರಿ ಅಂತ ಕೇಳಿದಾಗ ಅವನು, ನಾನೇನು ಯೋಚಿಸಬೇಕು? ನಾನು ಇನ್ನೂ ನನ್ನ ಹೆತ್ತವರನ್ನ ಹುಡುಕಿಲ್ಲ. ಅವರನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ನಾನು ಹೇಗೆ ಹೋಗಲಿ ಅಂತ ಸಂದೀಪ್ ಕೋಪಗೊಂಡು ಹೇಳಿದ. ಸರಿ, ಹಾಗಾದರೆ ನೌಕರಿ ಬಿಟ್ಟು ಬಿಡಿ ಅಂತ ರಾಗಿಣಿ ಮುಖ ಕೆಟ್ಟದಾಗಿ ಮಾಡಿ ಹೇಳುತ್ತಾ, ಹಾಗಾದರೆ ಮನೆಯಲ್ಲಿಯೇ ಇದ್ದು ಬಿಡಿ. ಹೇಗಾದರೂ ನಾನು ನಿಮಗೆ ಇಲ್ಲಿಯೇ ಕೆಲಸ ಹುಡುಕಿಕೊಳ್ಳಿ ಅಂತ ಎಷ್ಟೋ ಸಲ ಹೇಳಿದ್ದೆ. ಆದರೆ ನಿಮಗೆ ಬೆಳಗಾವಿಯಲ್ಲಿ ಮಾತ್ರ ಆನಂದ ಸಿಗುತ್ತದೆ. ಈಗ ಅನುಭವಿಸಿ ಅಂತ ವ್ಯಂಗ್ಯವಾಗಿ ಹೇಳಿದಳು. ಸಂದೀಪ್ ಕೋಪದಿಂದ ಅವಳತ್ತ ನೋಡಿದರೂ ಏನು ಹೇಳಲಿಲ್ಲ. ಅವನು ಮತ್ತೊಮ್ಮೆ ಅದೇ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡನು. ಏನು ಮಾಡಬೇಕು? ಕೆಲಸವನ್ನ ಉಳಿಸಿಕೊಳ್ಳಬೇಕಾ ಅಥವಾ ಹೆತ್ತವರನ್ನ ಹುಡುಕಬೇಕಾ ಅನ್ನುವುದರಲ್ಲಿ ಸಂದೀಪ್ ಕೆಲವು ಕ್ಷಣ ಮೌನವಾಗಿ ಆಲೋಚಿಸಿ ಇದ್ದಕ್ಕಿದ್ದಂತೆ ಎದ್ದು ರಾಗಿಣಿ ಕಡೆಗೆ ನೋಡಿ, ನನ್ನ ಬ್ಯಾಗ್ ತಯಾರು ಮಾಡು. ನಾನು ಇವತ್ತು ಸಂಜೆಯ ಬೆಳಗಾವಿಗೆ ಹೋಗುತ್ತಿದ್ದೇನೆ ಅಂತ ಹೇಳಿದ. ಯಾವ ರಾಗಿಣಿಯು ಇಲ್ಲಿಯವರೆಗೂ ನಿಂತು ತಮಾಷೆಯನ್ನ ಖುಷಿಯಿಂದ ನೋಡುತ್ತಿದ್ದಳೋ ಅದೇ ರಾಗಿಣಿಗೆ ಇದ್ದಕ್ಕಿದ್ದಂತೆ ಶಾಕ್ ಆಯಿತು. ಸಂದೀಪ್ ಇಷ್ಟು ಬೇಗ ಈ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದು ಅವಳು ನಿರೀಕ್ಷಿಸಲಿಲ್ಲ. ಅವಳು ನಿಧಾನವಾಗಿ ಸಂದೀಪ್ ಬಳಿ ಬಂದು ನಾಟಕೀಯವಾಗಿ, ಏನು, ನೀವು ನಿಜವಾಗ್ಲೂ ಹೊರಡುತ್ತೀರಾ ಅಂತ ಕೇಳಿದಾಗ ಅವನು, ಹಾ, ಇನ್ನು ಕಾಯುವುದರಲ್ಲಿ ಅರ್ಥವಿಲ್ಲ. ಪೊಲೀಸರು ಏನು ಮಾಡಲಾಗುತ್ತಿಲ್ಲ. ನನಗೆ ಆಫೀಸ್ನಿಂದಲೂ ನಿರಂತರವಾಗಿ ಕರೆಗಳು ಬರುತ್ತಿವೆ. ಕೆಲಸ ಬಿಟ್ಟು ಕೂತರೆ ತಂದೆ ತಾಯಿ ಬಂದ ನಂತರ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲು ಆಗುವುದಿಲ್ಲ. ಕಡಿಮೆ ಅಂದರೂ ನೌಕರಿ ಆದರೂ ಉಳಿಯುತ್ತದೆ ಅಂತ ಶಾಂತ ಸ್ವರದಲ್ಲಿ ಹೇಳಿದ. ರಾಗಿಣಿಯು ತಕ್ಷಣ ಹುಸಿ ದುಃಖದ ಮುಖವಾಡ ಹಾಕಿಕೊಂಡು, ಆದರೆ ಸಂದೀಪ್, ಅತ್ತೆ ಮಾವ ಮತ್ತೆ ವಾಪಸ್ ಬರುತ್ತಾರೆ ಎಂದು ನಿಮಗೆ ಭರವಸೆ ಇದೆಯಾ ಅಂತ ಕೇಳಿದಳು. ನಿನ್ನ ಮಾತಿನ ಅರ್ಥವೇನು ಅಂತ ಸಂದೀಪ್ ಪೆಚ್ಚು ಬಿದ್ದು ಕೇಳಿದ. ಅಂದರೆ ಅವರು ಹೋಗಿ ಇಷ್ಟು ಸಮಯ ಕಳೆದಿದೆ. ಹಿಂತಿರುಗಬೇಕಾಗಿದ್ದರೆ ಇಷ್ಟೊತ್ತಿಗಾಗಲೇ ಅವರು ಬರುತ್ತಿದ್ದರು ಅಲ್ಲವೇ? ಒಂದು ವೇಳೆ ಅವರೇನಾದರೂ ಹೀಗೆ ಉದ್ದೇಶಪೂರ್ವಕವಾಗಿ ತನ್ನ ಹೇಳಿಕೆಯನ್ನ ರಾಗಿಣಿ ಅಪೂರ್ಣವಾಗಿ ಬಿಟ್ಟು ಸಂದೀಪನನ್ನ ಮತ್ತಷ್ಟು ಗೊಂದಲಕ್ಕೀಡಾಗಲು ಬಯಸಿದಳು. ಆದರೆ ಈ ಸಲ ಸಂದೀಪನು ಅವಳ ಮಾತಿಗೆ ಸೊಪ್ಪು ಹಾಕಲಿಲ್ಲ. ಅವನೊಂದು ಆಳವಾದ ಉಸಿರನ್ನು ಎಳೆದುಕೊಂಡು, ನಾನೇನು ಮೂರ್ಖನಲ್ಲ ರಾಗಿಣಿ. ಅಪ್ಪ ಅಮ್ಮ ನನ್ನನ್ನೆಂದು ಬಿಟ್ಟು ಹೋಗುವುದಿಲ್ಲ. ಇದರಲ್ಲಿ ಏನೋ ಒಂದು ರಹಸ್ಯ ಅಡಗಿದೆ. ಎಲ್ಲಿಯವರೆಗೂ ನಾನು ಸತ್ಯವನ್ನ ಹುಡುಕುವುದಿಲ್ಲವೋ ಅಲ್ಲಿಯವರೆಗೂ ನೆಮ್ಮದಿಯಿಂದ ಕುಳಿತುಕೊಳ್ಳುವುದಿಲ್ಲ ಅಂತ ಹೇಳಿದ. ನಂತರ ಅವನು ತಿಜೋರಿಯ ಕಡೆಗೆ ತೆರಳಿ ತನ್ನ ಬ್ಯಾಗ್ ಅನ್ನು ತಾನೇ ಹೊರತೆಗೆಯಲು ಪ್ರಾರಂಭಿಸಿದನು. ಮತ್ತು ಯಾವಾಗ ಅವನು ತನ್ನ ಬ್ಯಾಗ್ ಅನ್ನ ಪ್ಯಾಕ್ ಮಾಡಲು ಪ್ರಾರಂಭಿಸಿದನೋ ಆಗ ರಾಗಿಣಿ ತಕ್ಷಣ ಅವನ ಬಳಿಗೆ ಬಂದು ಚಿಂತೆಯ ಸ್ವರದಲ್ಲಿ, ಸಂದೀಪ್, ನೀವು ಬೆಳಗಾವಿಗೆ ಹೋಗುತ್ತಿದ್ದರೆ ನನ್ನನ್ನ ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ಇನ್ನು ಇಲ್ಲಿ ನನ್ನದೇನು ಕೆಲಸವಿದೆ ಅಂತ ಹೇಳಿದಳು. ಸಂದೀಪ್ ಅವಳತ್ತ ನೋಡಿದರೂ ಉತ್ತರ ಕೊಡದೆ ಬಟ್ಟೆಯನ್ನು ಬ್ಯಾಗ್ಗೆ ಹಾಕುತ್ತಲೇ ಇದ್ದ. ಆಗ ರಾಗಿಣಿಯೋ, ಮತ್ತೆ ರೀ ಕೇಳ್ರಿ, ನೀವು ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ. ಈಗ ಅತ್ತೆ ಮಾವ ಇಲ್ಲದ ಮನೆಯಲ್ಲಿ ನಾನು ಒಬ್ಬಳೇ ಏನು ಮಾಡಲಿ ಅಂತ ಕೇಳಿದಳು. ಈಗ ಸಂದೀಪ್ ಒಂದು ಕ್ಷಣ ಸುಮ್ಮನೆ ನಿಂತು ಆಳವಾದ ಉಸಿರನ್ನು ತೆಗೆದುಕೊಂಡು ರಾಗಿಣಿ ಕಡೆಗೆ ತಿರುಗಿದ.
ಅವನ ಕಣ್ಣುಗಳಲ್ಲಿ ಬೇರೆಯದೇ ಗಂಭೀರತೆ ಇತ್ತು. ಅವನು ನಿಧಾನವಾಗಿ ಆದರೆ ದೃಢವಾದ ಸ್ವರದಲ್ಲಿ, ಇಲ್ಲ ರಾಗಿಣಿ, ನೀನು ಇಲ್ಲೇ ಇರಬೇಕು ಅಂತ ಹೇಳಿದಾಗ ಅವಳು, ಆದರೆ ಏಕೆ ಅಂತ ಕೇಳಿದಳು. ಸಂದೀಪನು ತನ್ನ ಬ್ಯಾಗ್ ಪ್ಯಾಕ್ ಮಾಡಿ, ಒಂದು ವೇಳೆ ಅಪ್ಪ ಅಮ್ಮ ಮರಳಿ ಇಲ್ಲಿಗೆ ಬಂದಾಗ ಇಲ್ಲಿ ಯಾರೂ ಇಲ್ಲದಿದ್ದರೆ ಅವರ ಪರಿಸ್ಥಿತಿ ಏನಾಗಬೇಡ? ಅವರು ಮತ್ತಷ್ಟು ಬೇಜಾರು ಮಾಡಿಕೊಳ್ಳುವುದು ನನಗೆ ಇಷ್ಟವಿಲ್ಲ. ಒಂದು ವೇಳೆ ಅವರು ಮರಳಿ ಬಂದಾಗ ಕಡಿಮೆ ಅಂದರೂ ನೀನು ಮನೆಯಲ್ಲಿ ಇರುತ್ತೀಯ, ಏಕೆಂದರೆ ತಮ್ಮವರೇ ಆದ ಯಾರೋ ಒಬ್ಬರು ಇನ್ನು ಈ ಮನೆಯಲ್ಲಿ ಇದ್ದಾರೆ ಅಂತ ಅವರಿಗೆ ಅನಿಸುತ್ತದೆ ಅಂತ ಹೇಳಿದ. ರಾಗಿಣಿಯ ಮುಖದಲ್ಲಿದ್ದ ನಗುವು ಒಂದೇ ಕ್ಷಣದಲ್ಲಿ ಮಾಯವಾಯಿತು. ಸಂದೀಪ್ ತನ್ನೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗುತ್ತಾನೆ ಅಂತ ಅವಳಿಗೆ ಅನಿಸಿತ್ತು. ಆದರೆ ಅವಳಿಗೆ ಪೂರ್ತಿಯಾಗಿ ಸ್ವತಂತ್ರ ಸಿಕ್ಕಂತೆ ಆಗುತ್ತಿತ್ತು. ಆದರೆ ಸಂದೀಪನ ಈ ನಿರ್ಧಾರ ಅವಳಿಗೆ ಶಾಕ್ ಆಗಿತ್ತು. ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಂಡು, ಆದರೆ ಸಂದೀಪ್, ಅತ್ತೆ ಮಾವ ಇಲ್ಲದ ಈ ಮನೆಯಲ್ಲಿ ಬದುಕುವುದು ಎಷ್ಟು ಕಷ್ಟ ಎಂದು ನಿಮಗೂ ಗೊತ್ತು. ನಾನೊಬ್ಬಳೆ ಹೇಗೆ ಇರಲಿ ಅಂತ ಕೇಳಿದಳು. ಸಂದೀಪನು ಅವಳ ಕಣ್ಣುಗಳನ್ನ ದೃಷ್ಟಿಸಿ ನೋಡಿ, ರಾಗಿಣಿ, ಒಂದು ವೇಳೆ ನಿನಗೆ ನಿನ್ನ ಅತ್ತೆ ಮಾವನ ಚಿಂತೆ ಇದ್ದರೆ ನೀನಿಲ್ಲಿ ಇರುವುದು ಎಷ್ಟು ಅವಶ್ಯವಾಗಿದೆ ಅಂತ ನೀನು ತಿಳಿದುಕೊಳ್ಳಬೇಕು. ಅವರು ಯಾವಾಗ ಬರುತ್ತಾರೋ ಆಗ ಎಲ್ಲಕ್ಕಿಂತ ಮೊದಲು ನಿನ್ನನ್ನೇ ನೋಡುತ್ತಾರೆ. ಒಂದು ವೇಳೆ ನೀನು ಅವರಿಗೆ ಕಾಣಿಸದಿದ್ದರೆ ಅವರ ತೊಂದರೆ ಇನ್ನೂ ಹೆಚ್ಚಾಗುತ್ತದೆ ಅಂತ ಹೇಳಿದ. ರಾಗಿಣಿಯು ಒಳಗೆ ಉರಿದುಕೊಂಡಳು. ಮೇಲ್ನೋಟಕ್ಕೆ ಸಹಮತಿ ನಡೆಸುವ ನಾಟಕ ಮಾಡುತ್ತಾ, ಆಯ್ತು ಸಂದೀಪ್, ನೀವು ಹೇಳುತ್ತಿದ್ದೀರಿ ಅಂದರೆ ನಾನು ಇಲ್ಲಿಯೇ ಇರುತ್ತೇನೆ. ನೀವು ಬೇಗನೆ ವಾಪಸ್ ಬಂದು ಬಿಡಿ ಸಾಕು ಅಂತ ಹುಸಿನಗೆ ಬೀರುತ್ತಾ ಹೇಳಿದಳು. ಸಂದೀಪನು ತನ್ನ ಬ್ಯಾಗನ್ನು ಎತ್ತಿಕೊಂಡು ಬಾಗಿಲ ಕಡೆಗೆ ನಡೆದನು. ನಾನು ಶೀಘ್ರದಲ್ಲೇ ಹಿಂತಿರುಗಲು ಪ್ರಯತ್ನಿಸುತ್ತೇನೆ, ಆದರೆ ಅಮ್ಮ ಮತ್ತು ಅಪ್ಪ ಹಿಂತಿರುಗಿದರೆ ನನಗೆ ತಕ್ಷಣ ಕರೆ ಮಾಡು ಅಂತ ಹೇಳಿದ. ರಾಗಿಣಿಯು ತಲೆ ಅಲ್ಲಾಡಿಸಿದಳು. ಆದರೆ ಅವಳ ಮನಸ್ಸಿನಲ್ಲಿ ಬೇರೆ ಏನೋ ನಡೆಯುತ್ತಿತ್ತು. ಈಗ ಸಂದೀಪ್ ಹೋಗುತ್ತಾರೆ ಮತ್ತು ನನ್ನನ್ನು ತಡೆಯೋರು, ಹೇಳೋರು, ಕೇಳೋರು ಯಾರು ಇರುವುದಿಲ್ಲ. ಕೊನೆಗೂ ಈಗ ನಾನು ಈ ಮನೆಯ ಮೇಲೆ ಸಂಪೂರ್ಣ ಹಕ್ಕುಗಳನ್ನ ಹೊಂದಿದ್ದೇನೆ. ಅವಳು ತನ್ನ ಮನಸ್ಸಿನಲ್ಲಿ ಯೋಚಿಸಿದಳು ಮತ್ತು ಅವಳ ಮುಖದಲ್ಲಿ ಲಘುವಾದ ನಗು ಕಾಣಿಸಿಕೊಂಡಿತು. ಸಂದೀಪನು ಕೊನೆಯ ಬಾರಿಗೆ ಪೂರ್ತಿ ಮನೆಯನ್ನ ನೋಡಿದ ಮತ್ತು ಭಾರವಾದ ಮನಸ್ಸಿನಿಂದ ಮನೆಯ ಬಾಗಿಲನ್ನ ತೆರೆದು ಹೊರಗೆ ಹೋದ. ಈಗ ಅವನು ಬೆಳಗಾವಿಗೆ ಹೊರಟಿದ್ದ. ಆದರೆ ಅವನ ಹೃದಯ ಮತ್ತು ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಕಾಡುತ್ತಿತ್ತು, ಅಮ್ಮ ಅಪ್ಪ ಅಷ್ಟಕ್ಕೂ ಎಲ್ಲಿ ಹೋದರು ಅಂತ. ಸ್ನೇಹಿತರೆ, ಮುಂದೇನಾಗಬಹುದು? ಸಂದೀಪನಿಗೆ ಅವನ ತಂದೆ ತಾಯಿ ಸಿಗುವರೆ? ಅಷ್ಟಕ್ಕೂ ಶಾಂತಮ್ಮ ಮತ್ತು ಸೋಮೇಶ್ವರು ಎಲ್ಲಿದ್ದರು? ಅವರೊಂದಿಗೆ ನಡೆದಿದ್ದಾದರೂ ಏನು? ಅವರು ದೇವಸ್ಥಾನದಿಂದ ಮನೆಗೇಕೆ ಬರಲಿಲ್ಲ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ನಮ್ಮ ಜೊತೆಗೆ ಇರಿ. ಕ್ಷಮಿಸಿ, ಕಥೆಯು ದೀರ್ಘವಾಗಿರುವುದರಿಂದ ನಾವು ಅದನ್ನು 2 ಭಾಗಗಳಾಗಿ ವಿಂಗಡಿಸಬೇಕಾಗಿದೆ. ಮುಂದಿನ ಕಥೆಯನ್ನು ಶೀಘ್ರದಲ್ಲೇ ನಿಮಗಾಗಿ ತರುತ್ತೇವೆ. ನಿಮಗೆ ಈ ಕಥೆ ಹೇಗೆ ಅನಿಸಿತು? ಒಂದು ವೇಳೆ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಅವಶ್ಯವಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇವೆ. ಧನ್ಯವಾದಗಳು.